ತರಲೆ ಮಕ್ಕಳ ತಾಯಂದಿರಿಗೆ, ತುಂಟು ಮಕ್ಕಳ ತಂದೆಯರಿಗೆ, ಕತೆ ಹೊಡೆಯೋರ ಅಜ್ಜಿಯರಿಗೆ, ಬಿಲ್ಡಪ್ ಕೊಡೋರ ಅಜ್ಜಂದಿರಿಗೆ, ಕರ್ನಾಟಕದ ಮನೆ ಮನೆಗಳಲ್ಲೂ ನಮ್ಮ ಸೂಪರ್ ಸ್ಟಾರ್ಗಳಿಗೆ ನಿಮ್ಮ ಚಿನ್ನಾರಿ ಮುತ್ತ ವಿಜಯ್ ಮಾಡುವ 108 ನಮಸ್ಕಾರಗಳು. ಆನಂದ್ ಎಲ್ಲಿ? ಅವನಿಗಿಂತ ಮುಂಚೆ ಬಂದ್ಬಿಟ್ಟಿದ್ದೀನಿ. ಇಲ್ಲ, ಸ್ಪಾನ್ಸರ್ ಹೆಸರು ಸರಿಯಾಗಿ ಹೇಳಿಲ್ಲ ಅಂತ. ಆನಂದ್ ಇಲ್ಲಿ ಬರ್ತಾನ? ಬಂದ್ರು ಬರ್ಬೋದು ಅವನು ಇವತ್ತು. ಆನಂದ್ ಇವತ್ತು ನಮ್ಮ ಜೂನಿಯರ್ಸ್ ವೆಲ್ಕಮ್ ಮಾಡ್ಬಿಡೋಣ ಫಸ್ಟ್. ಪ್ಲೀಸ್. ಹಾಯ್ ಜೂನಿಯರ್ಸ್, ವೆಲ್ಕಮ್ ಟು ಡ್ರಾಮಾ ಜೂನಿಯರ್. ಎಸ್, ಕಾರ್ಯಕ್ರಮ ನೋಡ್ತಾ ಇರೋ ಎಲ್ಲ ಆತ್ಮೀಯ ಪ್ರೀತಿಯ ವೀಕ್ಷಕರಿಗೂ ಇದು ಡ್ರಾಮಾ ಜೂನಿಯರ್ಸ್ ನಿಲ್ಸುಗರು. ಬರ್ತಾ ಬರ್ತಾ ನಾನು ಹೊಟ್ಟೆ ಮೇಲೆ ಹೊಡೆದ್ ಬಿಡೋದ ಈ ತರ ಮಾಡೋದ ನೀನು? ಹೆಂಗಪ್ಪ ಇದು? ಇಲ್ಲ, ಇದು ತುಂಬಾ ಖುಷಿ ಆಗ್ಬಿಟ್ಟಿದೆ. ಆಮೇಲೆ ಒಂದು, ನೀನ್ ಯಾಕೆ ಲೇಟ್ ಆಗಿ ಬಂದೆ? ನಿನ್ ಬೇಗ ಬಂದಿದ್ರಿಂದ ಅದು ಪ್ರಾಬ್ಲಮ್ ಆಗಿದ್ದು, ನಾನು ಲೇಟ್ ಬಂದಿರೋದಲ್ಲ. ಮತ್ತೆ ನೀನ್ ಕರೆಕ್ಟ್ ಆಗಿ ಹೇಳುವ ಸ್ಪಾನ್ಸರ್ಸ್ ಲಿಸ್ಟ್. ನಾನು ಕರೆಕ್ಟ್ ಆಗಿ ಹೇಳ್ತೀನಪ್ಪ. ಗ್ಯಾರಂಟಿನಾ? 100%. ಅಮ್ಮ ಅದನ್ನೇ ಕೇಳಿದ್ರು, ಅವನ ಸ್ಪಾನ್ಸರ್ ಹೆಸರು ಕರೆಕ್ಟ್ ಆಗಿ ಹೇಳ್ತಿಲ್ಲ. ಇಲ್ಲ ಇಲ್ಲ 100% ಹೇಳ್ತೀನಿ. ಬೇಕಾದ್ರೆ ನನ್ನ ಕಣ್ಣು ಮುಚ್ಚಿಬಿಡು ಅಷ್ಟೊಂದು ಡೌಟ್ ಇದ್ರೆ. ಓಕೆ, ವೆಲ್ಕಮ್ ಟು ಡ್ರಾಮಾ ಜೂನಿಯರ್ಸ್. ಅಸೋಸಿಯೇಟ್ ಸ್ಪಾನ್ಸರ್ಸ್: ಹಾರ್ಲಿಕ್ಸ್, ಸುದರ್ಶನ್ ಜ್ಯುವೆಲರ್ಸ್, ಲೂನರ್ಸ್ ವಾಕ್ ವಿತ್ ಕಂಫರ್ಟ್, ಲಯನ್ ಹನಿ ಕಾಶ್ಮೀರ್, ಮಾರ್ಗದರ್ಶಿ ಚಿಟ್ ಫಂಡ್, ಏರ್ಟೆಲ್, ಶಕುಂತಲ ಏರ್ ಆಯಿಲ್, JRB ತುಪ್ಪ, ಮ್ಯಾಜಿಕ್ ಬ್ರಿಕ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಸೋಪ್ಸ್, ಪ್ರಿಂಟ್ ಪಾರ್ಟ್ನರ್ಸ್ ವಿಶ್ವವಾಣಿ, ಕನ್ನಡ ದಿನಪತ್ರಿಕೆ. ಸೂಪರ್. ಓಕೆ, ನನ್ನ ಕೆಲಸನ ಅರ್ಧ ಮುಕ್ಕಾಲು ವಾಸಿ ನನ್ನ ಗೆಳೆಯನೇ ಮಾಡ್ಬಿಟ್ಟಿದ್ದಾನೆ. ವೆಲ್ಕಮ್ ಟು ದ ಶೋ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ. ಚಪ್ಪಾಳೆ. ಅಂಡ್ ನನ್ನ ಕಡೆಯಿಂದ ಗುರುಗಳಿಗೆ ಮತ್ತೆ ಬೇಬಿ ಸಾಷ್ಟಾಂಗ ನಮಸ್ಕಾರಗಳು. ವೆಲ್ಕಮ್ ಟು ದ ಶೋ. ಓಕೆ, ನನಗೆ ಇಷ್ಟ ಆಗದೆ ಇರೋ ಒಂದು ಕೆಲಸ, ಸ್ಪೆಷಲ್ ಝೋನು, ಹೋಮ್ವರ್ಕು. ಈ ಡ್ರಾಮಾ ಸ್ಟೇಜಲ್ಲಿ ಎಷ್ಟೇ ಒಳ್ಳೆ ಆಕ್ಟರ್ ಆಗಿದ್ರು ಕೂಡ ಕೇವಲ ಒಂದು ಪರ್ಫಾರ್ಮೆನ್ಸ್ ಇಂದ ಮೈ ಮರೆತರೂ ಕೂಡ ಹೋಮ್ವರ್ಕ್ ಪಡೆಯೋ ಚಾನ್ಸಸ್ ಇರುತ್ತೆ. ಸೊ ಕಳೆದ ವಾರ 3 ಜನ ಸ್ಪೆಷಲ್ ಝೋನ್ಗೆ ಹೋಗಿದ್ರು. ಆದಿತ್ಯ ಮನೋಹರ್, ಅಭಿಷೇಕ್ ಹಾಗೂ ಡಾಲಿ ಚಿತ್ರಾಲಿ. ವೆರಿ ಸರ್ಪ್ರೈಸಿಂಗ್. ಈಗ 3 ಜನನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಪ್ಲೀಸ್ ಪುಟಾಣಿಗಳೇ ಬನ್ನಿ. ಮೂರು ಜನ ಮಕ್ಕಳು ಅದ್ಭುತವಾದ ಕಲಾವಿದರು, ನಿಮಗೆ ಗೊತ್ತು. ಅದರ ಸ್ಪೆಷಲ್ ಝೋನಲ್ಲಿ ಇದ್ದಾರೆ. ಮಿಸ್ಟ್ರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? 3 ಜನ ಮಕ್ಕಳು ಇಷ್ಟು ಮೆಟ್ಟಿಲುಗಳನ್ನು ಹತ್ತಿ ಬಂದಿದ್ದಾರಲ್ಲ, ಅದು ಬಹಳ ದೊಡ್ಡದು ಅಂತ ಅಂದ್ಕೊಳ್ತೀನಿ. ಇವತ್ತು ಸ್ಟಾರ್ಗಳ ಹೆಸರು ಹೇಳೋದಕ್ಕಿಂತ ಇವ್ರ ಹೆಸರುಗಳು ಹೇಳೋದು ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಮೇಲಕ್ಕೆ ಹೋಗ್ತಾ ಹೋಗ್ತಾ ಬೆಟ್ಟ ಕಡಿದಾಗುತ್ತೆ, ಮೆಟ್ಟಿಲುಗಳು ಕಡಿದಾಗುತ್ತೆ, ಹತ್ತೋದು ಕಷ್ಟ ಆಗುತ್ತೆ. ಒಬ್ಬರೇ ಕಟ್ಟಕಡೆಯ ಸಿಂಹಾಸನದಲ್ಲಿ ಕೂತ್ಕೋಬೇಕು. ಹಾಗಾಗಿ ಒಬ್ಬೊಬ್ಬರಾಗಿ ಹೋಗೋದು ಅನಿವಾರ್ಯ. ಯಾರಾದರೂ ಒಬ್ಬರು ಹೋಗಬೇಕು. ಹೋದರೆ ಮುಂದೆ ನಿಮ್ಮ ಜೀವನ ಬಹಳ ಬೆಳಕಿನ ಥರ ಇರುತ್ತೆ. ಓಕೆ, ಈಗ ಅಮ್ಮ ಹತ್ರ ಬರ್ತೀನಿ. ಅಮ್ಮ, ಚಿತ್ರಾಲಿ, ನಗ್ನಗ್ತಾ ಇದೆಯಾ? ಐ ಆಮ್ ಹ್ಯಾಪಿ. ಅದೇ ಬೇಕಾಗಿರೋದು. ಮನೆಗೆ ಹೋದ್ರೆ ಏನು ಮಾಡ್ತೀಯಾ? ಹೇಳಲ್ವಾ? ಅಷ್ಟೇ ಬೇಕಾಗುತ್ತೆ. ಯಾತಕ್ಕೂ ಯಾರು ಯಾವತ್ತೂ ಅಳಬಾರ್ದು. ವೆರಿ ಗುಡ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆದಿತ್ಯ ಆ್ಯಂಡ್ ಚಿತ್ರಾಲಿ ಫಸ್ಟ್ ಟೈಮ್ ಸ್ಪೆಷಲ್ ಝೋನಿಗೆ ಬಂದಿರೋದು. ಸೊ ಇವತ್ತು ಗ್ಯಾಲರಿಗೆ ಹೋಗ್ತಾ ಇರೋವಂಥ ಮೊದಲನೇ ಮಗು ಚಿತ್ರಾಲಿನ ಅಭಿಷೇಕ, ಆದಿತ್ಯ ಮನೋಹರ. ಜೈ ಬಜರಂಗ್ ಬಲಿ ಅಭಿಷೇಕ್. ಮೊದಲನೇ ಸಾರಿ ಸ್ಪೆಷಲ್ ಝೋನ್ಗೆ ಬಂದಿರುವಂತಹ ಆದಿತ್ಯ ಮನೋಹರ್ ಹಾಗೂ ಚಿತ್ರಾಲಿ, ಇವರಿಬ್ಬರಲ್ಲಿ ಒಬ್ಬರಿಗೆ ಇವತ್ತು ಹೋಮ್ ವರ್ಕ್ ಸಿಗುತ್ತೆ. ಆದಿತ್ಯ ಮನೋಹರ್ ಹಾಗೂ ಚಿತ್ರಾಲಿ ಮಧ್ಯೆ ಈ ವಾರ ಹೋಮ್ ವರ್ಕ್ ಪಡಿತಾ ಇರೋರ ಹೆಸರು ಚಿತ್ರಾಲಿ ಅಂತ ಹೇಳಕ್ಕಾಗತ್ತಾ? ಯೋಸೇಫ್ ಓಡು ಗ್ಯಾಲರಿಗೆ. ಆದಿತ್ಯ, ನಂಗೊಂದು ಹೇಳ್ಬೇಕು. ಹೇಳು. ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಆಡಿಯನ್ಸ್, ಪ್ರತಿಯೊಬ್ಬರು ವೋಟ್ ಮಾಡಿದ ಜನತೆಗೆ ಚಿತ್ರಾಲಿ ಕಡೆಯಿಂದ ಥ್ಯಾಂಕ್ ಯು ಜಿ ಕರ್ನಾಟಕ. ನನಗೆ ಆದಿತ್ಯ ಅಂದ ತಕ್ಷಣ ಜ್ಞಾಪಕ ಬರೋದೆ ಅವ್ನು ಮಾಡ್ತಾ ಇದ್ದಂಥ ವೆರೈಟಿ ಕಾಸ್ಟ್ಯೂಮ್ಸು. ನನ್ನ ಪ್ಯಾಂಟ್ ಕದ್ದಿದ್ದ ಟೀಮ್ ಇವರು. ಹೌದು. ಕ್ಯಾ ಖೂಬ್, ಕ್ಯಾ ಖೂಬ್.
ನೀನು ಹುಲಿ ಇಡಕ್ಕೆ, ನಿನ್ನ ಬಂಗಾಳಿ ಹಸಕ್ ಬೆಂಕಿ ಹಾಕೋಕೆ ಕಂಪ್ಲೇಂಟ್ ಮಾಡ್ತೀಯನ? ಮಾಡ್ಕೊಳ ಹೋಗ ಮುಂದಿತ್ತ ಪಾಪಿ ಮಗನೇ, ಇಡ ಫೋನ. ನಿನ್ನ ಭಾಷೆ ಚಂದ, ನಿನ್ನ ಹುಮ್ಮಸ್ ಚಂದ, ನಿನ್ ನೋಡಕ್ಕೂ ಚಂದ. ಆ ಕಡೆ ಸೀನ್ರಿ ಬಹಳ ಕೆಟ್ಟ ಶಕ್ತಿ. ಯಾರಾದ್ರೂ ಭೂಮಿ ಮೇಲ್ತಿರೋದಂದ್ರೆ ನಮ್ಗೆ ಆಗಲ್ಲ, ಯಾಕಂದ್ರೆ ನಾವು ತಿಥಿ ಸ್ಪೆಷಲಿಸ್ಟ್ ನೋಡಿ. ಯಾ ಕೂಬಾ ಯಾ ಖೂಬ್. ಅಬ್ರಕ ಗಿಲಿ ಗಿಲಿ ಡಾಮ್ ಡೂಮ್ ಬುಸ್. ಫುಲ್ ಟಿಕೆಟ್ ಮಾಯಾ, ಹಾಫ್ ಟಿಕೆಟ್ ಆಯಾ ಆಯಾ. ನನಗೆ ಕೆಲವರು ಭಾಳ ಫೇವರೇಟ್ ಇರ್ತಾರೆ. ಅದರಲ್ಲಿ ಆದಿತ್ಯ ಮನೋಹರ್ ಕೂಡ ಒಬ್ಬ. ಅವನ್ನ ನಾನು ಇನ್ಮೇಲೆ ಮಿಸ್ ಮಾಡ್ಕೊಳ್ತೀನಿ. ಅವನ ಮುಗ್ಧತೆ, ಐ ಮಿಸ್ ಹಿಮ್. ನಾನು ಈ ಜಗತ್ಗೆಲ್ಲ ಬಣ್ಣ ಹಚ್ತಾ ಇದ್ದೀನಿ. ನನ್ ಜಗತ್ನಲ್ಲಿ ಸೂರ್ಯ ಹಸ್ರು ಮತ್ತೆ ಮರ ಹಳದಿ ಇರುತ್ತೆ. ಆದಿತ್ಯಂಗೆ ನಮ್ಮ ಡ್ರಾಮಾ ವೇದಿಕೆ ಪರವಾಗಿ ಒಂದು ಸ್ಪೆಷಲ್ ಉಡುಗೊರೆ. ರೈಟ್, ಇವತ್ತಿನ ನಮ್ಮ ಮೊದಲನೇ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಅದರ ಸ್ಪೆಷಾಲಿಟಿ ಏನು ಅಂತ ನೋಡುವಂತ ಸಮಯ ಆಗಿದೆ. ಏನೋ ಗೆಳೆಯ, ನೀನು ಬೆಳಗ್ಗೆಯಿಂದ ಅಷ್ಟೊಂದು ಆಕ್ಟಿವ್ ಆಗಿದ್ದ ಕಾರಣ ನಾನು ಆಗ್ಲೇ ನಿಮ್ಗೆ ಹೇಳಿದೆ ತಾನೆ, ನಮ್ಮ ಗೆಳೆಯ ಇವತ್ತು ಹುಟ್ಟಿದೆದ್ದ ಚೆಂಡ ಆಗ್ಬಿಟ್ಟಿದ್ದಾನೆ. ನಾನ್ ಬರಕ್ಕೂ ಮುಂಚೆ ಅವ್ನ್ ಬಂದು ನನ್ ಲೈನ್ಸ್ ಎಲ್ಲ ಹೇಳ್ತಿದ್ದಾನೆ. ಅದಕ್ಕೆ ಏನ್ ಕಾರಣ ಅಂತ ಇವಾಗ ಎಕ್ಸಾಕ್ಟ್ ನಮ್ಮ ಹುಡುಗ ಹಾಕೊಟ್ಬಿಟ್ರು. ಏನೋ ಹಾಕೊಟ್ರು? ಬಾ, ನೀನ್ ಅಲ್ಲಿ ಕೂತ್ಕೊಂಡು ಮಾತಾಡಕ್ ಸಾಧ್ಯ ಇಲ್ಲ. ಬಾ ಇವಾಗಿಲ್ವಾ? ಅಲ್ಲ ಗೆಳೆಯ, ನಾನ್ ನೀನ್ ಎಂತ ದೋಸ್ತು. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡಿದೀವಿ, ಒಟ್ಟಿಗೆ ಊಟ ಮಾಡಿದೀವಿ, ಒಟ್ಟೊಟ್ಟಿಗೆ ಬೆಳೆದಿದ್ದೀವಿ. ಅಲ್ಲ, ನನ್ನ ನಿನ್ನ ಸ್ನೇಹದ ಕತೆ ಮಧ್ಯ ನೀನು ಬೇರೆ ಯಾರನ್ನೋ ಕರ್ಕೊಂಡ್ ಬರ್ಬೋದಾ? ಇದು ನ್ಯಾಯನಾ? ಇದು ನ್ಯಾಯನಾ? ಇದು ನ್ಯಾಯನಾ? ಇಲ್ಲ ಕಣೋ, ನಿಂಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ. ಅದೇ ನನ್ನ ಇವನ ಸ್ನೇಹದ ಕಥೆ ಮಧ್ಯ ಒಂದು ಹೀರೋಯಿನ್ ತಂದ್ಬಿಟ್ಟೆ ಅನ್ನಲ್ಲ, ಅದು ನೀನೇ ಹೇಳು. ನನ್ನ ನಿನ್ನ ಪ್ರೇಮ ಕಥೆ ಅಂತ ಒಂದು ಸಿನಿಮಾ. ಅದು ಇವಾಗ ಕೊಡಗಿನ ಬೆಡಗಿ ಪಂಚರಂಗಿಯ ಗಿಣಿಮರಿ ಗಾರ್ಜಿಯಸ್ ನಿಧಿ ಸುಬ್ಬಯ್ಯ ಆನ್ ಸ್ಟೇಜ್ ಪ್ಲೇಸ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಓವರ್. ಮೊದಲನೇ ಸಲ ನಾನು ಡ್ರಾಮಾ ಜೂನಿಯರ್ಸಿಗೆ ಬರ್ತಾ ಇದ್ದೀನಿ. ತುಂಬ ಕೇಳ್ಪಟ್ಟಿದ್ದೀನಿ ಈ ಶೋ ಬಗ್ಗೆ. ಟುಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಸಮ್ ರಿಯಲಿ ನೈಸ್ ಪರ್ಫಾರ್ಮೆನ್ಸಸ್ ಬೈ ಯು ಗೈಸ್. ಸೂಪರ್. ನಮಗೂ ಆಕ್ಚುಲಿ ಇವತ್ತು ನಮ್ಮ ಡ್ರಾಮಾ ಸ್ಟೇಜ್ ಮೇಲೆ ನಿಧಿ ಸಿಕ್ಕದಷ್ಟು ಖುಷಿ ಆಗ್ಬಿಟ್ಟಿದೆ ಅಲ್ವಮ್ಮ? ಆ ನಿಧಿ ಖಂಡಿತ ಪಿಕ್ಚರ್ಗೂ ಸಿಗುತ್ತೆ. ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್. ನನ್ನ ನಿನ್ನ ಪ್ರೇಮ ಕಥೆಯ ಸಿನಿಮಾ ಬಹಳ ಸುಂದರವಾಗಿ ಮೂಡ್ ಬಂದಿರೋದಕ್ಕೆ, ಹಾಡುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿರೋದಕ್ಕೆ ಮುಖ್ಯವಾದ ಕಾರಣ ಈ ಸಿನಿಮಾದ ನಿರ್ದೇಶಕರು ಶಿವು ಜಮಖಂಡಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ ವೇದಿಕೆ ಮೇಲೆ. ಸರ್ ಪ್ಲೀಸ್ ಬನ್ನಿ ಸರ್. ಶಿವು ಜಮಖಂಡಿ ಸರ್, ಸ್ವಾಗತ ನಿಮ್ಗೆ ಡ್ರಾಮಾ ಜೂನಿಯರ್ಸ್ ವೇದಿಕೆಗೆ. ಇದು ಡ್ರಾಮಾ ಜೂನಿಯರ್ಸ್ ಅಲ್ಲ, ಭಾವನೆಗಳ ಸೀನಿಯರ್ಸ್. ಇದು ಇಡೀ ರಾಜ್ಯಾದ್ಯಂತ ಜನ ಯಾವುದೋ ಒಂದು ಕ್ರೈಮ್ ಸ್ಟೋರಿನೋ ಯಾವುದೋ ಒಂದು ಕೆಟ್ಟ ಸುದ್ದಿನೋ ನೋಡಿ ಮಲಗುವಂತ ಸಮಯ ಒದಗಿ ಬಂದಿತ್ತು ನಮ್ಗೆಲ್ಲ. ಆದ್ರೆ ಅದನ್ನೆಲ್ಲ ಮೀರಿ ಈ ಮಕ್ಕಳು ಇಡೀ ರಾಜ್ಯದ ಜನನ, ಇಡೀ ಕನ್ನಡಿಗರನ್ನ ನಗಿಸಿ, ಅಳಿಸಿ, ಕುಣಿಸಿ, ರಮಿಸಿ ಏನೋ ಆನಂದದ ಕಡಲಲ್ಲಿ ತೆಲ್ಲಿಸ್ತಾ ಇದ್ರಲ್ಲ. ಎಷ್ಟೋ ಜನ ತಾಯಿ ತಂದೆಗಳು ಮಕ್ಕಳಿಲ್ದೇರು ಇವರನ್ನೇ ಮಕ್ಕಳು ಅನ್ಕೊಂಡಿದ್ದಾರೆ. ನಿಮಗೆ ನಿಜವಾಗ್ಲೂ ನಾವು ಇಡೀ ಕರ್ನಾಟಕ ರಾಜ್ಯದ ಪರವಾಗಿ, ಎಸ್ಪೆಷಲಿ ಉತ್ತರ ಕರ್ನಾಟಕದ ಜನರ ಪರವಾಗಿ ನಾ ಮಾತ್ರ ಬಹಳ ಖುಷಿಲೇ ನಿಮ್ಗೆಲ್ಲ ಅಭಿನಂದನೆ ಸಲ್ಲಿಸಕ್ಕೆ ಯಾರೋ ಒಬ್ರು ಬಂದು ನಾನು ಕೇಳಿದ್ರು, ಈ ಸರ್ಕಾರಿ ಸ್ಕೂಲ್ಗಳಿಗೂ ಮತ್ತೆ ಕಾನ್ವೆಂಟ್ ಸ್ಕೂಲ್ಗಳಿಗೂ ಇರೋ 3 ವ್ಯತ್ಯಾಸನ ಹೇಳಿ ಆನಂದ್ ಅಂತ ನಾನು ಕೇಳಿದ್ರು. ಅವಾಗ ನಾನು ಹೇಳಿದೆ, ಅಲೋಪತಿ ಔಷಧಿಗೂ ನಾಟಿ ಔಷಧಿಗೂ ಇರೋ ವ್ಯತ್ಯಾಸ, ತಂತ್ರಜ್ಞಾನಕ್ಕೂ ತಂತ್ರಗಳ ಜ್ಞಾನಕ್ಕೂ ಇರೋ ವ್ಯತ್ಯಾಸ, ಹೈವೇ ರೋಡಲ್ಲಿ ಹೋಗೋ ಫೆರಾರಿಗೂ
ಕಾಡಲ್ಲಿ ಹೋಗೋ ಜೀಪ್ಗೂ ಇರೋ ವ್ಯತ್ಯಾಸ ಅಂತ ಅವ್ರಿಗೆ ದೇವರಣೆ ಅರ್ಥ ಆಗ್ಲಿಲ್ಲ. ಸೊ ಈ ಸ್ಪೆಷಲ್ ಆಕ್ಟ್ ಮಾಡಕ್ಕೆ ಬರ್ತಿದ್ದಾರೆ ಪುಟ್ರಾಜು ಹಾಗೂ ಆದಿತ್ಯ. ಯಾರ್ಲ ನೀನು ಈ ಹಳ್ಳಿನಾಗ ಮೊದಲೇ ಸಲ ನೋಡ್ತೀವನಿ. ಐ ಆಮ್ ರೋಹನ್. ಮೈ ಫಾದರ್ ನೇಮ್ ಇಸ್ ರಮೇಶ್. ಮೈ ಮದರ್ ನೇಮ್ ಇಸ್ ಮಾಲಾ. ಮೈ ಸ್ಕೂಲ್ ನೇಮ್ ಇಸ್ ಇಂಟರ್ನ್ಯಾಷನಲ್ ಕಾನ್ವೆಂಟ್ ಸ್ಕೂಲ್, ಬ್ಯಾಂಗ್ಳೂರ್ 567007 ಯವಿ 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 ನಿನಗೆ ಇಷ್ಟೊಂದು ದೊಡ್ಡ ಹೆಸರ? ದಿಸ್ ಇಸ್ ನಾಟ್ ಮೈ ನೇಮ್, ದಿಸ್ ಇಸ್ ಮೈ ಬಯೋಡಾಟಾ. ಡಾಟಾದ ಚೆನ್ನಾಗಿದೆ ಚೆನ್ನಾಗಿದೆ, ಆದ್ರೆ ಏನೂ ಅರ್ಥನ ಆಗಿಲ್ಲ ಕಲ. ಹಾಗಾದ್ರೆ ನೀನ್ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ ಇರ್ಬೇಕು, ಅದಕ್ಕೆ ನಿನ್ಗೆ ಏನು ಅರ್ಥ ಆಗಲ್ಲ. ಸರ್ಕಾರಿ ಸ್ಕೂಲ್ನಾಗ ಕಲ್ತ್ ಮಣ್ಣಿನ ಮಕ್ಕಳು ದೇಶಾನೇ ಆಳವ್ರೆ, ನೀನ್ ಯಾಕ್ಲ ಹಿಂಗ್ ಮುಗ್ ಮುರಿತ್ಯಾ? ಅದಿರ್ಲಿ, ಇದೆಲ್ಲ ಹಮಾಲಿ ತರ ಈಟೊಂದ್ ದೊಡ್ಡ ಬ್ಯಾಗ್ ನೇತಾಕೊಂಡಿದ್ಯಾ? ನಮ್ದು ಕಾನ್ವೆಂಟ್ ಸ್ಕೂಲ್ ಅಲ್ವಾ, ತುಂಬಾ ಹೋಮ್ವರ್ಕ್ ಇರುತ್ತೆ, ಅದಕ್ಕೆ ಇಷ್ಟೊಂದು ದೊಡ್ಡ ಬ್ಯಾಗು. ಈ ರಜೆನಲ್ಲಿ ಅಜ್ಜಿ ಮನೆಯಲ್ಲೇ ಹೋಮ್ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟ್ ಟೈಮ್ ಈ ಹಳ್ಳಿಗೆ ಬಂದಿದ್ದೀನಿ. ಅದರಲ್ಲಿ ನಿಂದೇನ್ ಬುಕ್ಸು ಇಲ್ಲ, ಟಿಫಿನ್ ಬಾಕ್ಸು ಇಲ್ಲ. ನಮಗೆ ಯಾಕ್ಲಾ ಬುಕ್ಸು? ಸರ್ ಹೇಳಿದ್ದನ್ನ ಟಕ್ ಟಕ ಟಕ್ ಟಕ ಟಕ್ ಟಕ ಅಂತ ತಲೆಯಲ್ಲಿ ಬರ್ಕೊಂಡ್ಬಿಡ್ತೀವಿ ಕಣ್ಲ. ಬರ್ಲ ಇಲ್ಲಿ ಕೂತ್ಕೊಲ್ಲ ಇಲ್ಲಿ. ಆಮ್ಯಾಕೆ ಈ ಸ್ಕೂಲ್ನಾಗೆ ಮಧ್ಯಾಹ್ನದೊತ್ತು ಬಿಸಿ ಬಿಸಿ ಊಟ, ಹಾಲು, ಮೊಟ್ಟೆ, ಪುಸ್ತಕ, ಬಟ್ಟೆ, ಸಾಧು ಅಂತ ಸೈಕಲ್ ಬೇರೆ ಕೊಡ್ತಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಸ್ವರ್ಗಕ್ಕೆ ಸುರು ಸುರು ಬತ್ತಿ ಹಚ್ಚಂದ ಸರ್ವಜ್ಞ. ಏನ್ ಬರೀ ನಿಮ್ ಸ್ಕೂಲ್ ಬಗ್ಗೆನೆ ಕೊಚ್ಕೊಂತಿದ್ಯಾ? ನಮ್ ಸ್ಕೂಲ್ನಲ್ಲಿ ಬ್ಯೂಟಿಫುಲ್ ಮಿಸ್, ಹೆಜ್ಜೆ ಹೆಜ್ಜೆಗೂ ಸೆಕ್ಯೂರಿಟಿ ಗಾರ್ಡ್ ಅವ್ರು ನಮ್ಮನ್ನ ಹಿಂಗೆ ತಳ್ತಾರೆ. ಇರ್ಬಾರ್ದು ಜಾಗದಲ್ಲೆಲ್ಲ ಸಿಸಿ ಕ್ಯಾಮ್ರಾ ಇರುತ್ತೆ. ಆಮೇಲೆ ಹೋಗಕ್ಕೆ ಬರಕ್ಕೆ ಆಮೇಲೆ ಸ್ಕೂಲ್ ವ್ಯಾನ್ ಇರುತ್ತೆ. ವಾ, ನಿಮ್ಮನ್ ಕರ್ಕೊಂಡು ಹೋಗಕ್ಕೆ ಸ್ಕೂಲ್ ವ್ಯಾನ್ ಬರ್ತದ? ನಮ್ಮನ್ ಕರ್ಕೊಂಡು ಹೋಗಕ್ಕೆ ಹೆಡ್ ಮಾಸ್ಟ್ರೇ ಬರ್ತಾರೆ. ಹೆಡ್ ಮಾಸ್ಟ್ರೇ ಬರ್ತಾರ? ಅದೇಗೆ? ಮೊದ್ಲು ನಮ್ಮನ್ ಕರೆಯಕ್ಕೆ ನಮ್ ಕ್ಲಾಸ್ ಲೀಡರ್ ಮಾದೇಶನ್ ಕಳಿಸ್ತಾರ. ನಾವ್ ಅವ್ನ್ಗೆ ಹಿಂಗ್ ಹಿಡ್ಕೊಂಡು ಯಾಕೋ ನನ್ಗೆ ಹೊಡಿತಿದ್ಯಾ? ಇಲ್ಲ ಹಿಂಗ್ ಹೊಡೆದ್ ಕಳ್ಸಿವ. ಆಮ್ಯಾಗ ನಮ್ ಹೆಡ್ ಮಾಸ್ಟರ್ ಬರ್ತಾರೆ. ಅವ್ರು ಹಿಂಗ್ ಕಿವಿ ಹಿಂದೆ ಹಿಂಗೆ ಕಲ ಅವ್ರು ಎಳ್ಕೊಂಡು ಹೋಗೋದು. ಅದಿರ್ಲಿ, ನಿಮ್ಗೆ ಹೋಮ್ವರ್ಕ್ ಪ್ರಾಜೆಕ್ಟ್ ವರ್ಕ್ ಇರಲ್ವಾ? ಹೋಮ್ವರ್ಕ ಮಾಡ್ತೀವಲ್ಲ, ನೀರ್ ಸೋದೋದು, ಆಮೇಲೆ ದನ ಕರ ಮೇಸೋದು, ಸಗಣಿ ಮಳಿಯೋದು, ಇಷ್ಟೆಲ್ಲ ಮಾಡಿ ಮಕ್ಕಿ ಕಂಬಳಿ ಬರಿತೀವಿ. ಛೀ, ನೀವು ಕಕ್ಕನು ಬಳಿತೀರಾ? ಕಕ್ಕ ಬಳಿಯೋದಲ್ಲ, ಕಕ್ಕಂಬಳಿ ಬರಿತೀವಿ. ಕಕ್ಕಂಬಳಿನಾ? ನನಗೆ ಟೇಬಲ್ಸು, ಕಂಪ್ಯೂಟರ್, ಇಂಟರ್ನೆಟ್ ಎಲ್ಲ ಗೊತ್ತು. ಜೊತೆಗೆ ನಮ್ಮ ಮಮ್ಮಿ ಡ್ಯಾಡಿ ಕೂಡ ನನ್ನ ಜೊತೆ ಹೋಮ್ವರ್ಕ್ ಮಾಡ್ತಾರೆ. ಅಲ್ಲ, ಈ ಹೋಮ್ವರ್ಕ್ ಮನೆಗೆ ಮಾಡಿದ್ರೆ ಸ್ಕೂಲಾಗ ಏನ್ ಮಾಡಿಸ್ತಾರೆ? ಅವ್ರ ದಿನ ನೇಲ್ ಕಟ್ ಮಾಡಿದ್ವಾ, ಶೂ ಲೇಸ್ ಕಟ್ವಾ, ಬ್ರಷ್ ಮಾಡಿದ್ವಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ತಿಂಗಳಿಗೊಂದು ಗ್ರೀನ್ ಡೇ, ವೈಟ್ ಡೇ, ಅಯ್ಯೋ ಮದರ್ ಡೇ, ಫಾದರ್ಸ್ ಡೇ, ಡಾಗಿ ಡೇ ಅಂತ ಡಿಫ್ರೆಂಟ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರ? ಹಂಗಾರೆ ಪಾಠ ಯಾರೆಲ್ಲ ಮಾಡ್ತಾರೆ? ಪಾಠ ಹೇಳ್ಕೊಡೋ ಟ್ಯೂಷನ್ ಕ್ಲಾಸ್ ಇದೆ ಅಲ್ವಾ? ಓ ಹಂಗ. ಇದೆಲ್ಲ ಗಮ 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 ಅಂತೈತೆ. ನಾನ್ ದಿನ 2 ಟೈಮ್ಸ್ ಸ್ನಾನ ಮಾಡ್ತೀನಿ. ನಮ್ಮ ಮಮ್ಮಿ ಬರ್ತಿಲ್ಲ ಕಣ. ಅಂತ ಯಾವಾಗ್ಲೂ ಮನೆಯಲ್ಲೇ ಕಟ್ಟಾಗಿರ್ತಾರೆ. ಇಂಗ್ಲಿಷ್ ಮೀಡಿಯಂ ಹುಡುಗ ಸಮಸ್ಯೆ ಯಾರಿಗಂತ ಹೇಳೋದು? ಸುಮ್ನಿರ್ಲ. ನಾವತ್ತು ಮನೆಗೆ ಹೋಗೋದು ಆಟ ಆಡಿ
ಕ್ವಾಟ್ಲೆ ಮಾಡಿ 4 ಜನರ ಹತ್ರ ಥೂ ಅಂತ ಉಗಿಸ್ಕೊಂಡೇ ಇದ್ರೆ ನಿದ್ದೆನೆ ಬರೋಕಿಲ್ಲ. ನಾನು ಆಟ ಆಡ್ತೀನಲ್ಲ, ವಿಡಿಯೋ ಗೇಮು, ಟೆಂಪಲ್ ರನ್ನು, ಕ್ಯಾಂಡಿ ಕ್ರಶ್, ಆಂಗ್ರಿ ಬರ್ಡ್. ಇದೆಂತ ಆಟಲ್ಲ, ಹೂವೆ ತರ ಒಬ್ಬನೇ ಹಿಂಗೆ ಹಿಂಗೆ ಆಡೋದು. ಅದೇ ನಮ್ಮ ಆಟಗಳು ನೋಡು, ಲಗೋರಿ, ಬುಗುರಿ, ಟಿಕ್ಕಿ ಆಟ, ಮರಕೋತಿ ಆಟ, ಚಿನ್ನಿ ದಾಂಡು. ಚಿನ್ನಿ ದಾಂಡುನ ವಾಟ್ ಇಸ್ ದಟ್? ನೀನಿಗೆ ಹೆಂಗಲ್ಲ ಹೇಳಿ, ಇಂಗ್ಲಿಷ್ನಾಗ ಬೇರೆ ಹೇಳ್ಬೇಕು. ಹೊಸಿ ತಡಿ. ಒಂದ್ ಚಿಕ್ಕ ಕಾಲ್ ಗಿಲ್ಲಿ, ಆಮೇಲೆ ಒಂದ್ ದೊಡ್ಡ ಬಿಗ್ಗು ಕಾಲ್ ದಾಂಡು. ಓಕೆ. ಗಿಲ್ಲಿ ಕಾಲ್ ಕೆಳಗಿಡಿ ಹಿಂಗ. ಓಕೆ. ಗಿಲ್ಲಿಗೆ ಹೊಡೆದು ಹಿಂಗ, ಗಿಲ್ಲಿ ಮ್ಯಾಕ್ ಬಂದಿ ದಾಂಡು ತಗೊಂಡು ಹೊಡೆದು ಹಿಂಗ. ಓಕೆ. ಆಮೇಲೆ ಕ್ಯಾಚ್ ಹಿಡ್ದಿಂಗ ಔಟಿಂಗ್ ವಾರ್ಡಿಂಗ್. ವೆರಿ ನೈಸ್, ವೆರಿ ನೈಸ್, ಸೂಪರ್ ಸೂಪರ್. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಬುಗ್ರಿ, ಬುಗ್ರಿ ಅಂದ್ರೆ ಏನು? ಇದೇ ಕಲಾ ಬುಗುರಿ ಅಂದ್ರೆ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಟ್ಯಾವಣೆ ಅವಣೆ ಅವಣೆ ಟ್ಯಾವಣೆ ಅವಣೆ ಅವಣೆ ಟ್ಯಾವಣೆ ಅವಣೆ ಅವಣೆ ಟ್ಯಾವ್. ಇಲ್ಲ ಇಲ್ಲ ಇಲ್ಲ, ನೋಡ್ಲಾ ಬುಗುರಿ ಹೇಗೈತೆ? ಅಯ್ಯೋ ನಿಂತೋಯ್ತು. ಮತ್ತೆ ಲಗೋರಿ ಅಂದ್ರೆ? ಲಗೋರಿ ಅಂದ್ರನಾ ಕಲ್ ಮೇಲ್ ಕಲ್ಲು, ಕಲ್ ಮೇಲ್ ಕಲ್ಲು ಇಡದ, ಆಮ್ಯಾಕ್ 4 ಹೆಜ್ಜೆ ಹಿಂದ್ ಗೋಯಿಂಗ, ಕಲ್ಲು ಗುರಿ ಇಡಿಂಗ, ಕಲ್ಲು ಹೊಡೆದಿಂಗ, ಕಲ್ಲು ಬಿದ್ದೋಗಿಂಗ, ನಾವು ಓಡಿಂಗು, ಇನ್ನೊಬ್ರು ಬಾಲ್ ತಗೊಂಡಿಂಗ, ಬೆನ್ನು ತೋರ್ಸಿಂಗ, ಗುರಿ ಇಟ್ಟು ಹೊಡೆದಿಂಗ. ಕ್ರಿಕೆಟ್ ತರನಾ? ನಾನು ಆಡಿದ್ದೀನಲ್ಲ, ಐ ನೋ ಎವ್ರಿಥಿಂಗ್. ಎಲ್ಲ ಆಡಿದೆಯಾ? ಅದೇ ನಮ್ ಟಿವಿನಲ್ಲಿ ವಿಡಿಯೋ ಗೇಮ್. ನಾನಿನ್ ವಿಡಿಯೋ ಗೇಮ್. ನಮ್ ಮರ್ಕೋತಿ ಆಟದ ಮುಂದೆ ಏನೂ ಇಲ್ಲ. ಅಲ್ಲ, ನಾವು ಮರ್ಕೋತಿ ಆಡಕ್ಕೆ ನಮ್ ಸಿಟಿನಲ್ಲಿ ಮರನೂ ಇಲ್ಲ, ಕೋಟಿನೂ ಇಲ್ಲ. ಅಯ್ಯ ತಾಟ ಮುಂದೆ, ನೀನ್ ನೋಡಕ್ಕೆ ಕೆಂಪು ಕೋತಿ ಇದ್ದಂಗಿದೀಯಾ, ನಾನ್ ನೋಡಿದ್ರೆ ಕಪ್ಪು ಕೋತಿ ಇದ್ದಂಗಿದ್ದೀನಿ. ಇಬ್ರು ಸೇರಿ ಆಟ ಆಡೋಣ ಬರ್ಲ? ಹಿಂಗ್ ಕೋಲ್ ತಗೊಂಡು ಹಿಂಗ ಕಾಲ್ ಎತ್ತಿಂಗ, ಆಮೇಲೆ ಕೋಲ್ ಬಿಸಾಕ ಹಿಂಗ್ ಓಡಾಗಿ ಮರ ಹತ್ತಿಂಗ. ನೀನ್ ಮಾಡ್ಲ? ಹಾ ಓಕೆ ಓಕೆ. ಏನಲ್ಲ ನೀನು? ಒಸಿ ತಡಿಲ, ಒಸಿ ತಡಿಲ, 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 ತಡಿಲ. ಏನೋ ಮಾಡ್ತಿದ್ಯಾ? ನಮ್ಮ ಮುಳ್ಳಿನ ಗಾಯ ಆದ್ರೆ ಹಿಂಗೆ ಮಾಡೋದು. ಒಸಿ ತಡಿ, ನೋವಾಯ್ತದೆ. ಏನಾಗಲ್ಲ ಇಲ್ಲ. ಇದು ಯಾವ ಟೆಕ್ಸ್ಟ್ ಬುಕ್ ನಲ್ಲಿದೆ? ನಮ್ಗೆ ಹೇಳೇ ಕೊಟ್ಟಿಲ್ಲ. ಅಪ್ಪ ದೊಡ್ಡ ಮನುಷ್ಯ, ಇದು ಜೀವನದ ಪಾಠ ಕಣೋ. ನಾವು ಸಮ್ಮರ್ ಕ್ಯಾಂಪಿಗೆ ಹೋಗ್ತೀವಲ್ವಾ, ಅಲ್ಲಿ ಬೌಲಿಂಗ್ ಮಾಡ್ತೀವಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಿ. ಸ್ವಿಮ್ಮಿಂಗ್ ಪೂಲ ಅಂದ್ರೆ ಅದೇ ಬಿಗ್ ಟ್ಯಾಂಕ್ ನ ನೀರ್ ಇರುತ್ತೆ, ನಾವು ಅದ್ರೊಳಗೆ ಸ್ವಿಮ್ ಮಾಡ್ತೀವಿ, ಲೈಫ್ ಜಾಕೆಟ್ ಹಾಕೊಂತೀವಿ. ಸ್ವಿಮ್ ಹೇಳ್ಕೊಡಕ್ಕೆ ಇನ್ಸ್ಟ್ರಕ್ಟರ್ ಬೇರೆ ಇರ್ತಾರೆ. ಇನ್ಸ್ಪೆಕ್ಟ್ರ ಅಂದ್ರೆ ಅದೇ ನಮಗ್ ಪಾಠ ಹೇಳ್ಕೊಡ್ತಾರನೆ ಟೀಚರು. ಅದೇ ಸ್ವಿಮ್ ಹೇಳ್ಕೊಡಕ್ ಅವ್ರು ಇರ್ತಾರೆ. ಈಜಾಡೋದು ಗೊತ್ತಾಯ್ತು ಕಲ, ನಮ್ ಕೆರೆನೆ ನಮ್ ಸ್ವಿಮ್ಮಿಂಗ್ ಪೂಲು, ಎಮ್ಮೆನೆ ಇನ್ಸ್ಟ್ರಕ್ಟರು. ಎಮ್ಮೆ ಬಾಲ ಇಟ್ಕೊಂಡು ಕೆರೆ ತುಪ್ಪಕ್ಕಂತ ಜಿಗಿದ್ವಾ ಅಂದ್ರೆ ಎಮ್ಮೆಗೂ ನಮಗೂ ಏನು ವ್ಯತ್ಯಾಸನೇ ಇರಕ್ಕಿಲ್ಲ. ಯಾರೇ ತೂಕಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಲುಕ್ಕದೆ ಮುಂದೆ ಸಾಗುವೆ. ಅರೆ ಹುಯ್, ಅರೆ ಹುಯ್, ಅರೆ ಹುಯ್, ಅರೆ ಹುಯ್. ಏ ನಮ್ ಕೆರೆನಾಗ ನಮ್ ಎಮ್ಮೆ ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತೀರಲ್ವಾ? ನನ್ಗೂ ಹಳ್ಳಿ ಹುಡುಗಂತಾರ ಆಟ ಆಡ್ಬೇಕು, ಮಣ್ಣಿನ ಗಣಪತಿ ಮಾಡ್ಬೇಕು, ಬೊಂಬಾಯಿ ಮಿಠ ತಿನ್ಬೇಕು. ಆಯ್ತು ಕಲ, ಬಾಲ ನೀನು ಮಾಡಿ ಬಂತೆ. ಆದ್ರೆ ಮಮ್ಮಿ ಡ್ಯಾಡಿ ಬಿಡಲ್ವಲ್ಲ, ಅವ್ರು ಗೌರ್ಮೆಂಟ್ ಸ್ಕೂಲು, ಕನ್ನಡ ಮೀಡಿಯಂ ಸ್ಕೂಲು, ಓದೋದಂದ್ರೆ ಇಷ್ಟನೇ ಇಲ್ಲ. ಯಾಕೆ? ನಮ್ ಸರ್ಕಾರಿ ಸ್ಕೂಲ್ನಾಗ ಏನ್ ಕಮ್ಮಿ ಐತೆ? ಲೈಬ್ರರಿ ಐತೆ, ಲ್ಯಾಬ್ ಲಾಟ್ರಿ ಐತೆ, ಈಗ ಹೊಸದಾಗಿ ಶೌಚಾಲಯ ಬೇರೆ ಕೊಡ್ಸೋರೆ. ಆದ್ರೆ ಮಮ್ಮಿ ಹೇಳ್ತಿದ್ರು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಹೋದ್ರೆ ಯಾರು ಕೆಲ್ಸನೇ ಕೊಡಲ್ಲ ಅಂತ. ನಿಮ್ಮ ಮಮ್ಮಿಗೆ ಹೋಗಿ ಹೇಳು, ಕಾನ್ವೆಂಟ್ ಸ್ಕೂಲ್ ನಾಗ ಕಲ್ತ್ರೆ ಇನ್ನೊಬ್ರ ಮುಂದೆ ಕೈ ಕೊಟ್ಕೊಂಡು ನಿಲ್ಲದೆ ಆಯ್ತದೆ ಅಂತ. ಅದೇ ಸರ್ಕಾರಿ ಸ್ಕೂಲ್ ನಾಗ ಕಲ್ತ್ರೆ ಸ್ವಂತ ಉದ್ಯೋಗ ಮಾಡೋ ಬುದ್ಧಿ ಬರ್ತದೆ ಅಂತ. ಹಾ, ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಕಲ್ತ್ರೆ ಸ್ವಂತ ಉದ್ಯೋಗ ಮಾಡೋ ಬುದ್ಧಿ ಬರುತ್ತಾ? ಅದೇಗೆ? ಏ ಅಷ್ಟು ಗೊತ್ತಿಲ್ವಾ? ಬ್ಯಾರೆ ಕಡೆಗೆಲ್ಲ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ,
ಅದೇ ಸ್ವಂತ ಉದ್ಯೋಗ ಮಾಡೋ ಬುದ್ಧಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದು ನಮ್ಮ ಹಳ್ಳಿ ಮಕ್ಕಳಿಗೆ ಒಸಿ ಜಾಸ್ತಿನೇ ಇರುತ್ತೆ. ಆದ್ರೆ ಮಿಸ್ ಹೇಳ್ತಿದ್ರು ಕನ್ನಡ ಮೀಡಿಯಂ ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಎಲ್ಲ ಮುಚ್ತಾ ಇದ್ದಾರೆ, ಅವ್ರಿಗೆ ಕಲ್ಸಕ್ ಟೀಚರೇ ಇಲ್ಲ ಅಂತ. ನಾವು ಮಕ್ಳುಗಳ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ನಮ್ಮ ಸರ್ಕಾರಿ ಸ್ಕೂಲ್ನ ಮುಚ್ಚಕ್ ಬಿಡಬಾರ್ದು. ಯಾ ಅಪ್ಪ ಅಮ್ಮ ಬೇಕಾದ್ರೂ ತಡಿಲಿ, ಮಿನಿಸ್ಟರ್ಗಳೇ ಎದುರಾಗಿ ನಾವು ಸರ್ಕಾರಿ ಸ್ಕೂಲ್ನ ಮುಚ್ಚಕ್ ಬಿಡಬಾರ್ದು. ಇಷ್ಟೆಲ್ಲ ಮಾತಾಡ್ತಿದ್ಯಲ್ವಾ, ಇನ್ನೇ ನಿಮ್ಮೂರ್ ಸರ್ಕಾರಿ ಸ್ಕೂಲ್ನ ಮುಚ್ತಾರಂತೆ. ಯಾರ್ಲಾ ನಿನಗೆ ಹೇಳಿದ್ದು? ನಮ್ ಸರ್ಕಾರಿ ಸ್ಕೂಲ್ನ ಮುಚ್ಚಕ್ ಸಾಧ್ಯನೇ ಇಲ್ಲ. ಯಾಕೆ? ಅವಕ್ ಬಾಗ್ಲಿದ್ರೆ ತಾನೇ ಮುಚ್ಚಕ್ಕೆ. ಏನ್ಲ ಅದು? ಓ ಮೊಬೈಲು. ರೋಹನ್, ಈಗ್ಲೇ ಬೆಂಗಳೂರಿಗೆ ಹೋಗ್ಬೇಕು. ನಾಳೆ ನಿಂಗೆ ಟೆಸ್ಟ್ ಇದೆ, ಬೇಗ ಬಾ. ಮಮ್ಮಿ ಫೋನು. ನನ್ಗೆ ಹಳ್ಳಿ ಬಿಟ್ಟು ಹೋಗಕ್ ಮನ್ಸೇ ಆಗ್ತಿಲ್ಲ. ಮತ್ತೆ ಅದೇ ಬೋರಿಂಗ್ ಲೈಫ್, ಬರೀ ಓದು ಓದು ಓದು. ಈ ಹಳ್ಳಿಗೆ ಮತ್ತೊಂದ್ಸತಿ ಬತ್ತೀಯಲ್ಲ ಕಲ, ಆಗ ಸಿಗೋಣ, ಮತ್ತೆ ಇನ್ನೂ ಹೆಚ್ಚು ಆಟ ಆಡೋಣ. ಆಯ್ತು ಕಣೋ, ನೀನೇ ನನ್ನ ಬೆಸ್ಟ್ ಫ್ರೆಂಡ್. ನಂಗೂ ಅಷ್ಟೇ, ನೀನೇ ಪಿರೆಂಡು. ಪಿರೆಂಡು ಅಲ್ಲ, ಫ್ರೆಂಡು. ಅದೇ ಪಿರೆಂಡು ಪಿರೆಂಡು. ತಗೋ ಈ ಪೆನ್ನು. ನಾನು ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಸ್ಕೂಲಲ್ಲಿ ಕೊಟ್ಟಿದ್ದು. ಇದು ನೀನ್ ಇಟ್ಕೋ, ಇದರಲ್ಲೇ ಎಕ್ಸಾಮ್ ಬರಿ. ಇದ್ರಾಗ ಬರೆದ್ರೆ ಫಸ್ಟ್ ರ್ಯಾಂಕ್ ಬರ್ತೀನಾ? ಬಾಯ್ ಕಣ. ಇಲ್ಲ ಇಲ್ಲ ಇಲ್ಲ, ತಗೋಳ. ಇವನ್ ಆ ಗೆದ್ದುಗೋಲಿಗಳು, ಬುಗುರಿ ಇವನ್ನೆಲ್ಲ ನೋಡ್ದಾಗ್ಲೂ ಪದೇ ಪದೇ ಹಳ್ಳಿಗೆ ಬರೋ ನೆನಪಾಗ್ಲಿಕ್ಕಲ್ಲ. ಆಮೇಕೆ ಇನ್ ನವಿಲ್ ಗರಿ ತಗೋಲ್ಲ, ಪುಸ್ತಕದಾಗ ಇಟ್ಕೋ. ಮುಂದಿನ ವರ್ಷ ಬರ್ಬೇಕಾದ್ರೆ ಮುರಿಯಕ್ಕಿರ್ತೆ, ಮರಿದೆ ತಕ್ಕಬಾರ್ಲ. ಆಗುವಂತ ಬ್ಯಾಗ್ನಾಗ ಇಟ್ಕೊಲ್ಲ. ಹೊಸಾರಕಲ್ಲ. ಹಾ, ಆಮೇಲೆ ನಿನ್ಗೆ ನಮ್ಮ ಹಳ್ಳಿ ಬಗ್ಗೆ ಒಂದು ಹಾಡು ಬರ್ದೀನಿ, ಅದನ್ನ ಹೇಳ್ಕೊಡ್ತೀನಿ. ನಿನ್ ಫ್ರೆಂಡ್ಸಿನ ಮುಂದೆ ಆಡಿ ಅಂತೆ. ಮುಂದಿನ ವರ್ಷ ಆ ಪೊಡೆ ತವನು ಕರ್ಕವಾ. ಹಾ ಬರ್ಲ. ಹಳ್ಳಿಗೋಗುವ ನಾವು, ಹಳ್ಳಿಗೋಗುವ. ಹಳ್ಳಿಗೋಗವ ನಾವು, ಹಳ್ಳಿಗೋಗವ. ಭತ್ತ ಬಿದ್ರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಆ ಮುತ್ತಗದೂವು ಮತ್ತ ಬರೆಸಿ ಮೆತ್ತಗೆ ಕರೆದಾವ. ಆ ಮುತ್ತಗದೂವು ಮತ್ತ ಬರೆಸಿ ಮೆತ್ತಗೆ ಮೆತ್ತಗೆ ಬೆಳೆದು ನಿಂತಾವ. ಹಳ್ಳ ಕೊಳ್ಳ ಹಾರದೆ ನಮ್ಮಲ್ಲ ಜಂಪು, ಬೇಲಿ ಗಿಲ್ಲಿ ಎಗರೋದೆ ನಮ್ ಹೈ ಜಂಪು. ಕಬ್ಬಿನ ಕಂತೆ ಎತ್ತೋದೆ ನಮ್ ವೈಟ್ ಲಿಫ್ಟಿಂಗು. ಎಮ್ಮೆ ಮ್ಯಾಗಳ ಪೈಡಾನೆ ನಮ್ ಕಾರ್ ರೈಡಿಂಗು. ಎಮ್ಮೆ ಮ್ಯಾಗಳ ಪೈಡಾನೆ ನಮ್ ಕಾರ್ ರೈಡಿಂಗು. ಹಳ್ಳಿಗೋಗವ ನಾವು, ಹಳ್ಳಿಗೋಗವ. ಭತ್ತ ಬಿದ್ರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಆ ಮುತ್ತಗದೂವು ಮತ್ತ ಬರೆಸಿ ಮೆತ್ತಗೆ ಕರೆದಾವ. ಆ ಮುತ್ತಗದೂವು ಮತ್ತ ಬರೆಸಿ ಮೆತ್ತಗೆ ಮೆತ್ತಗೆ ಬೆಳೆದು ನಿಂತಾವ. ಓ ಸೂಪರ್, ಸಖತ್ ಮಜವಾಗಿತ್ತು ಮೇಟ್ರೆ. ಅಯ್ಯೋ, ನನಗಂತೂ ಚೈಲ್ಡ್ಹುಡ್ ಡೇಸ್ ಎಲ್ಲ ಜ್ಞಾಪಕ ಬಂದ್ಬಿಡ್ತು, ನಮ್ಮ ಆಟಗಳೆಲ್ಲಾನು ಸೂಪರ್ ಆಗಿತ್ತು. ಓ, ಈ ಕನ್ನಡ ಮೀಡಿಯಂ ವರ್ಸಸ್ ಇಂಗ್ಲಿಷ್ ಮೀಡಿಯಂ ಮೇಷ್ಟ್ರೆ, ನೀವೇನಂತೀರಿ? ಚಿಕ್ಕಂದಿಂದ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದೋರು, ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿಂದಾನೇ ಓದೋರು. ಯಾವತ್ತೂ ನನ್ನ ಮಕ್ಕಳನ್ನು ಕೂಡ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ನಾನು ಕಳಿಸಿದ್ದು. ಹಾಗಾಗಿ ನನಗೆ ಕಾನ್ವೆಂಟ್ ಬಗ್ಗೆ ನನಗೆ ಯಾವ ಮೋಹನೂ ಇಲ್ಲ. ಸುಮ್ಮನೆ ಯಾವ ಥರ ಭ್ರಮೆ ಹುಟ್ಟಿಸಿದ್ದೀವಿ ಅಂದರೆ, ಒಂದು ಇಂಗ್ಲೀಷ್ ಇದ್ರೆ ನೀನು ಜಗತ್ತನ್ನು ಗೆದ್ದಾಗೆ ಅಂತ. ವಿಶ್ವೇಶ್ವರಯ್ಯನವ್ರು ಇಂಗ್ಲೀಷ್ ಸ್ಕೂಲ್ಗೆ ಹೋಗಲಿಲ್ಲ, ದೊಡ್ಡ ವಿಜ್ಞಾನಿಗಳು ಇಂಗ್ಲೀಷ್ ಸ್ಕೂಲ್ ಹೋಗಲಿಲ್ಲ, ಜಪಾನ್ನಲ್ಲಿ ಹೋಗಲಿಲ್ಲ, ಚೀನಾದಲ್ಲಿ ಹೋಗಲಿಲ್ಲ. ಇಲ್ಲಿಗೆ ಮಾತ್ರ ರೋಗ ಅಂಟ್ಕೊಂಡಿದೆ. ನಾವು ಇಂಗ್ಲೀಷ್ ಕಲಿತ್ರೇನೆ ಶ್ರೇಷ್ಠ, ಇಂಗ್ಲೀಷ್ ಕಲಿದಿದ್ರೆ ಶ್ರೇಷ್ಠ ಅಲ್ಲ ಅನ್ನೋದು. ನಾನಂತೂ ಈ ಕನ್ನಡದ ಶಾಲೆಗಳ ಪರವಾಗಿ. ಇವತ್ತಿನ ಇದಕ್ಕೆ ಬಂದರೆ ಪುಟ್ಟರಾಜು, ನೀನೇನು ಅನ್ಕೋಬೇಡ, ಇವತ್ತು ನನಗೆ ಆದಿತ್ಯ ಪಾಪ ಆಚೆ ಹೋದ, ಅವನ ಆ್ಯಕ್ಟಿಂಗೇ ಭಾಳ ಇಷ್ಟ ಆಯಿತು. ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ದ ಅವನು. ಪುಟ್ಟರಾಜು ನೀನು ಕಡಿಮೆ ಇಲ್ಲ. ಚಿಕ್ಕನ್ನಲ್ಲಿ ನಾನು ಹಿಂಗೆ ಆಡ್ತಾ ಇದ್ದಿದ್ದು. ನಮ್ಮ ತಳಗವಾರ ಅಂತ ನಮ್ಮೂರು, ಅಲ್ಲಿ ಹಿಂಗೆ ನಮಗೆ ಇದಿರ್ತಾರಲ್ಲ, ಬುಗುರಿ ಅವನು ಕುಡಿಯೋದು, ಎಮ್ಮೆ ಮೇಲೆ ಹೋಗೋದು, ಇದೇ ಥರದ್ದು ಇದರಲ್ಲೇ ಇದ್ದೆ. ನನಗೆ ನನ್ನ ಬಾಲ್ಯವನ್ನು ನೆನಪಿಸೋದಕ್ಕೆ, ಕನ್ನಡದ ಪ್ರೀತಿಯನ್ನು ನೆನಪಿಸೋದಕ್ಕೆ, ಸಹಜವಾದ ಮನುಷ್ಯತ್ವವನ್ನು ನೆನಪಿಸೋದಕ್ಕೆ ಇದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಲಕ್ಷ್ಮಿ ಅಮ್ಮ, ಸೊ ನಿಮ್ಮನ್ನ ಯಾವಾಗಲೂ ಬೇಬಿ ಬೇಬಿ ಅಂತ ಕರಿತಾ ಇರ್ತೀನಿ ನಾವು. ನೀವು ಬೇಬಿ ಆಗಿದ್ದಾಗ ಯಾವಾಗ್ಲಾರು ಮರ್ಕೋತಿ, ಗೋಲಿ, ಗಿಲ್ಲಿ ದಾಂಡು, ಲಗೋರಿ ಏನಾರು ಆಡಿದ್ದೀರಾ? ಸಾರಿ, ಆಡಿಲ್ಲ. ಇಲ್ಲ, ಯಾಕೆಂದರೆ ಸಿಟಿಯಲ್ಲಿ ಬೆಳೆದಿರೋದ್ರಿಂದ ಆವಾಗ ಸಿಟಿಯಲ್ಲಿರೋ ಹುಡುಗಿರು ಬಾಗಿಲು ಹೊರಗಡೆನೆ ಹೋಗಿ ಆಟ ಆಡೋಕ್ಕೆ ಜಾಸ್ತಿ ಬಿಡೋದಿಲ್ಲ. ಆದ್ರೂ ಈ ಗಂಡು ಹುಡುಗರ ಜೊತೆಗೆ ಆಟ ಆಡಿ
ಬುಗುರಿ ಚೆನ್ನಾಗಿ ಬಿಡ್ತೀನಿ Wow, ಚೆನ್ನಾಗಿ super. ಮಾಡ್ತೀನಿ ಅದನ್ನು ಕಲಿತೆ ನಾನು. ಆದರೆ ಈಗಿನ ಸ್ಕೂಲ್ಸಲ್ಲಿ ಏನಾಗ್ತಾ ಇದೆ ಅಂದರೆ ಓದಿ 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 ಸಂಪಾದನೆ ಮಾಡಿ ಅವನ ಮನುಷ್ಯ ಅನ್ನೋದು ಮರೆತುಬಿಟ್ಟು ಅವನೊಂದು ಮಿಷನ್ ಮಾಡ್ತಾ ಇದ್ದೀವಿ ನಾವು. ಅದು ಮಾತ್ರ ನಡೀತಾ ಇದೆ. ಸಿಟಿಯಲ್ಲಿ ಆಟ ಆಡೋಕ್ಕೆ ಫ್ಲ್ಯಾಟ್ಸಲ್ಲಿ ಕೆಲವುದೇ ಆಟ ಆಡಬೇಕು, ಅವನು ಅಂಟಬೇಡ ಕ್ಲೀನಾಗಿರು, ಅದೊಂದು. ಈ ಕೋಚಿಂಗು ಆ ಕೋಚಿಂಗ್ ಅಂತ ಈ ಪ್ಯಾರೆಂಟ್ಸ್ ಮಾಡೋದಿದೆಯಲ್ಲ, ವಿ ಆರ್ ಕಿಲ್ಲಿಂಗ್ ದ ಚಿಲ್ಡ್ರನ್ ಅನ್ನೋದು ಮಾತ್ರ ನಿಜ. ಇವತ್ತಿನ ಆ್ಯಕ್ಟಲ್ಲಿ ನಾನು ನೋಟಿಸ್ ಮಾಡ್ತಾ ಇದ್ದೀನಿ, ಮಕ್ಕಳನ್ನ ಯಾವಾಗೆಲ್ಲ ನಾವು ಹೋಮ್ವರ್ಕ್ ಕಳಿಸ್ತಾ ಇದ್ದೀವೋ ಆವಾಗ ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಸೂಪರ್ಬ್ ಆಗಿರುತ್ತೆ. ಮನಸ್ಸು ನಮ್ಗೆ ಅಯ್ಯೋ ಯಾಕೆ ಇವ್ರ ಮನೆಗೆ ಹೋಗ್ತಾರೆ ಅನಿಸುತ್ತೆ. ಆ ಥರ ಮಾಡಿಬಿಟ್ಟ ಆದಿತ್ಯ ಇವತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ದ. ನನಗಂತೂ ಅವನು ಹೋಗೋದು ಇಷ್ಟನೇ ಇಲ್ಲ. ಅವ್ನ ನಗು, ಅವ್ನು ಆ್ಯಕ್ಟ್ ಮಾಡಿದ ಸ್ಟೈಲು, ಒಂದೊಂದು ಸತಿನೂ ಏಟು ಬಿದ್ದರೆ ಎಲ್ಲ ಅಮ್ಮ ಅಂತ ಬೀಳಲ್ವಾ. ಈ ಸಿಟಿಯಲ್ಲಿರೋ ಮಕ್ಕಳೇನು ಇವರು, ನಾವು ಸಿಟಿನೇ ಮಮ್ಮಿ ಅಂತಾರ, ಇನ್ನೂ ಸ್ವಲ್ಪ ಹೋದರೆ ಸಿಟಿಯಲ್ಲಿರೋ ಹಸುನು ಮಮ್ಮಿ ಅಂತ ಕರೆಯುತ್ತೇನೋ, ಆ ರೀತಿಯ ಮಮ್ಮಿ ಅಂತ ಅನ್ನುತ್ತೆ, ಹಸುನು ಅಮ್ಮ ಅಂತ ಕರೆಯಲ್ಲ ಅಂತ. ಪುಟ್ರಾಜ್ ಆಸ್ ಯೂಶ್ವಲ್ ಯು ಆರ್ ವೆರಿ ಗುಡ್, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಹಳ್ಳಿದು ಕೆಳಗೆ ಬಿದ್ದಿದ್ದು ಆ ಮಾತು, ಆ ಸ್ಟೈಲು ತುಂಬ ಚೆನ್ನಾಗಿತ್ತು. ಬರೆದವ್ರಿಗೆ ಮಾತ್ರ ಹ್ಯಾಟ್ಸ್ ಆಫ್. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈಗ ನಾನು ರೆಕ್ಕೆಗಿದ್ದರೆ ಸಾಕೆ. ಈ ಇಡೀ ಆಕ್ಟ್ ತುಂಬಾ ನಿಜವಾದ ಆಕ್ಟ್ ಇದು. ನಿಜ. ಈ ಆಕ್ಟ್ ಅಲ್ಲಿ ತುಂಬಾ ಆನೆಸ್ಟಿ ಇದೆ. ಇದ್ರ ಮುಂದೆ ನಾನು ಏನೇ ಹೇಳಿದ್ರು ಕಮ್ಮಿ ಆಗುತ್ತೆ, ಬಟ್ ನನ್ನ ನೆನಪುಗಳನ್ನ ಮಾತ್ರ ನನ್ನ ಮೇಲೆ ಹಾಕ್ಬೋದು ಅಷ್ಟೇ. ಎಸ್ ಅಬ್ಸಲ್ಯೂಟ್. ನಾವು ಓದಿದ್ದು ಒಂದು ಪ್ರೈವೇಟ್ ಸ್ಕೂಲೇ ಆಗಿರ್ಬೋದು, ಅದರಲ್ಲಿ ಇದ್ದಾಗ ನಾವು ಕಲಿತಂತ ಪಾಠ ಇದೆಯಲ್ಲ, ಅದು ಇತ್ತೀಚಿನ ಮಕ್ಕಳಿಗೆ ಸಿಗೋದು ಬಹಳ ಕಷ್ಟ ಇಲ್ಲ ಇದೆ. ಇವಾಗ. Ground ಬಹಳ ಗೆ ಕಷ್ಟ ಕರ್ಕೊಂಡು ಇದೆ. ಹೋಗಲ್ಲ. ಯಾಕಂದ್ರೆ ಎಲ್ಲ ಇಂಡೋರ್ಸ್ ಜಾಸ್ತಿ, ಹೊರಗಡೆ ಹೋಗ್ಬಿಟ್ರೆ ಎಲ್ಲಿ ಬಿದ್ಬಿಡ್ತಾನೋ ಅಂತ ಭಯ, ಸ್ವಿಮ್ಮಿಂಗ್ ಹೋಗ್ಬಿಟ್ರೆ ಎಲ್ಲಿ ಮುಳುಗ್ಬಿಡ್ತಾನೋ ಅಂತ ಭಯ, ನೀರೊಳಗೆ ಹೋದ್ರೆ ಮುಳುಗ್ತಾನೆ, ಆಮೇಲೆ ತೇಲ್ತಾನೆ, ಒಂದ್ಸಲ ಬಿದ್ದರೆ ಇನ್ನೊಂದ್ಸಲ ಎದ್ದೇಳ್ತಾರೆ ಅನ್ನೋದೊಂದು ಬೆಳೆಸುವಂಥ ಒಂದು ಮನಸ್ಥಿತಿ ಬೇಕು ಪೋಷಕರಿಗೆ. ಅದೆಲ್ಲ ಹೊರತುಪಡಿಸಿ ಇವರಿಬ್ಬರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಪುಟ್ಟರಾಜು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ, ತುಂಬ ಖುಷಿಯಾಗಿ ಮಾಡಿದ್ಯಾ. ಆ್ಯಂಡ್ ಆದಿತ್ಯ ನೀನು ಕೂಡ ತುಂಬ ಚೆನ್ನಾಗಿ ಮಾಡಿದೆ ಕಣ. ಥ್ಯಾಂಕ್ ಯು ಸರ್. ಅದರಲ್ಲಿ ಏನಾಗುತ್ತೆ ಅಂದರೆ, ಮೋಸ್ಟ್ಲಿ ಇವತ್ತು ನನ್ನ ಕೊನೆ ಪರ್ಫಾರ್ಮೆನ್ಸು ಆಗಿದಾಗಲಿ ಚೆನ್ನಾಗಿ ಮಾಡ್ತೀನಿ ಅಂತ ಮಾಡ್ತಾರಲ್ಲ, ಎಲ್ಲರಿಗೂ ಎಲ್ಲ ಪರ್ಫಾರ್ಮೆನ್ಸಲ್ಲೂ ಹಾಗೆ ಇದ್ಬಿಟ್ರೆ ಚೆನ್ನಾಗಿರುತ್ತೆ. ಫ್ಯಾಂಟಾಸ್ಟಿಕ್ ಆ್ಯಕ್ಟ್, ತುಂಬ ಚೆನ್ನಾಗಿತ್ತು ಆ್ಯಕ್ಟ್ ಇದು. ಪ್ರತಿಯೊಬ್ಬ ಪೋಷಕರು ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ಕೂಲಲ್ಲಿ ಏನು ಹೇಳ್ಕೊಡ್ಬೇಕೋ ಅದು ಅವ್ರ ಕರ್ತವ್ಯ ಮಾಡ್ತಾರೆ, ಆದರೆ ಮನೆಯಲ್ಲಿ ಮಕ್ಕಳನ್ನ ಬೆಳೆಸೋ ರೀತಿ ಮಾತ್ರ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಾನು ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದೀನಿ ಅಂತ ಕಾಣುತ್ತೆ. ನಮ್ಮ ಮನೇಲಿ ನನ್ನ ಮಗನ ಸ್ವಲ್ಪ ಜಾಸ್ತಿ ಔಟ್ಡೋರ್ ಅಂತ ಬೆಳೆಸ್ತಾ ಇದ್ದೀನಿ, ಹೆಂಗೆ ಸ್ವಲ್ಪ ಎದ್ವತ್ತದ್ದು ಉರುಳಿಸಿ ಬೀಳ್ಸೆಲ್ಲ ಬೆಳೆಸ್ತಾ ಇದ್ದೀನಿ. ಹಂಗಂತ ಬೀಳ್ಸಿ ಏಟ್ ಮಾಡಬೇಡಿ, ಚೆನ್ನಾಗಿ ಬೆಳೆಸಿ, ಗಟ್ಟಿಮುಟ್ಟಾಗಿ ಬೆಳೆಸಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವರೇ ಇವತ್ತು ಟಾಪ್ ಅಫಿಷಿಯಲ್ಸ್ ಆಗಿರೋದು, ಭಾಳ ದೊಡ್ಡ ಸಾಧನೆಗಳನ್ನು ಮಾಡಿರೋದು. ವಿದ್ಯೆ ಎಲ್ಲಿ ಕಲಿತರೂ ವಿದ್ಯೆನೇ, ಅದನ್ನ ಎಷ್ಟರ ಮಟ್ಟಿಗೆ ಅದನ್ನ ನಾವು ಪ್ರಾಕ್ಟೀಸ್ ತರ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ. ಫ್ಯಾಂಟಾಸ್ಟಿಕ್ ಆಕ್ಟ್ ಅಂಡ್ ಬೋತ್ ಆಫ್ ಯು ಸೂಪರ್ ಪರ್ಫಾರ್ಮೆನ್ಸ್. ಸೂಪರ್. ಸೊ ಹೀರೋ ಮಾತುಗಳನ್ನ ಕೇಳಿದ್ವಿ, ಈಗ ಸ್ಟ್ರೈಟ್ ಹೀರೋಯಿನ್ ಮಾತನ್ನ ಕೇಳಕ್ಕೆ ಬರ್ತಾ ಇದೀವಿ. ಎಸ್, ಅವ್ರು ಮಾತಾಡ್ಬೇಕಾದ್ರೆ ನೀವು ಸಖತ್ ನಗ್ತಾ ಇದ್ರಲ್ಲ ಮೇಡಮ್, ಏನ್ ಗ್ಯಾಪ್ಸ್ಕೊಂತಾ ಇದ್ರಿ ಆಕ್ಚುಲಿ? ರಾಘು ಮಗ ಬಂದಿದ್ದ ಸೆಟ್ಗೆ, ಸೊ ವಿ ವರ್ ಥಿಂಕಿಂಗ್ ಅಬೌಟ್ ಹಿಮ್ ಅಂಡ್ ಲಾಫಿಂಗ್. ಓಕೆ ಓಕೆ ಓಕೆ. ಹಾಗೆ ಅವ್ರು ಹೇಳೋ ತರನೇ ಹಿ ಇಸ್ ಔಟ್ಡೋರ್ಸಿ ಅಂಡ್ ವೆರಿ ರಗೆಡ್. ಐ ಆಮ್ ನಾಟ್ ಗೋಯಿಂಗ್ ಟು ಡಿನೈ ದಟ್ ರಾಘು. ಓಕೆ. ಸೊ ಆದಿತ್ಯ, ಪುಟ್ರಾಜು, ಅಮೇಸಿಂಗ್ ಆಕ್ಟ್. ಯು ಗೈಸ್ ಆರ್ ಆಸಮ್. ಪುಟ್ರಾಜು ಎಸ್ಪೆಷಲಿ ಒಂದು ಇನ್ನಸೆನ್ಸ್ ಇದೆ ನಿನ್ನಲ್ಲಿ. ನೀನು ಹೋಗೋಕ್ಕಿಂತ ಮುಂಚೆ ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಥ್ಯಾಂಕ್ ಯು ಅಂತ ಹೇಳಿದ್ರಲ್ಲಿ ಒಂದು ಇನ್ನಸೆನ್ಸ್ ಇತ್ತು. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಆದಿತ್ಯ, ಆಲ್ ದ ವೆರಿ ಬೆಸ್ಟ್. ಪುಟ್ರಾಜು, ಆಲ್ ದ ವೆರಿ ಬೆಸ್ಟ್. ಫ್ಯಾಂಟಾಸ್ಟಿಕ್ Thank you. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ನಿರ್ದೇಶಕರೇ ಹೇಳಿ, ನಿಮ್ಮ ಬಾಲ್ಯ, ನಿಮ್ಮ ಊರ ಹೆಸರೆಲ್ಲ ಕೇಳಿದಾಗ ನೀವು ಇದೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಈ ಮಂಗ್ಯನ್ಮ ಗಿಡದ ಆಟ ಎಲ್ಲ ಆಡಿ ಬಂದವರು. ವೆರಿ ಗುಡ್. ಕನ್ನಡ ಕರ್ನಾಟಕನ ಪ್ರತಿಯೊಬ್ಬರು ಪ್ರೀತಿಸಬೇಕು. ಕನ್ನಡ ಶಾಲೆಗಳನ್ನ ಮುಚ್ಚೋಕೆ ಯಾರೂ ಬಿಡೋದು ಬೇಡ. ಯಾಕಂದ್ರೆ ಕನ್ನಡ ಶಾಲೆಗಳು ಜೀವನ ಪಾಠ ಕಲಿಸ್ತವೆ. ಆಂಗ್ಲ ಮಾಧ್ಯಮ ಶಾಲೆಗಳು ಪಾಠ ಕಲಿಸಲ್ಲ ಅಂತ ಅವು ಮಷನರಿ ಲೈಫ್ನ ಕಲಿಸ್ತಿದ್ದಾವೆ. ದಯವಿಟ್ಟು ಎಲ್ಲರೂ ಕನ್ನಡಕ್ಕಾಗಿ ಕೈ ಎತ್ತನ, ಕನ್ನಡ ಶಾಲೆಗಳಿಗೋಸ್ಕರ. ಖಂಡಿತ ಖಂಡಿತ, ಹೌದು. ಜಡ್ಜಸ್, ಈಗ ನನ್ನ ಕರ್ತವ್ಯದ ಸಮಯ. ಏನಿದೆಯಪ್ಪ ಪಾಪ, ನಮ್ಗೆ ದುಃಖ ಅಷ್ಟೇ. ಇವನು ಆದಿತ್ಯ ಆಗ್ಲೇ ಹೊರಟೋದ್ನಲ್ಲ, ದುಃಖ ಬಿಟ್ರೆ ನಥಿಂಗ್ ಟು ಸೇ. ಆದಿತ್ಯ ನೀನ್ ಬಹಳ ಒಳ್ಳೆ ಆಕ್ಟರ್ ಬಿಡೆ. ಆಲ್ ದಿ ಬೆಸ್ಟ್ ಆದಿತ್ಯ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ, ವಿ ಆಲ್ ಲವ್ ಯು. ಐ ಟು ಲವ್ ಯು ಕಣ. ಐ ಲವ್ ಯು. ಅಲ್ಲಿ ಜೋರ ಚಪ್ಪಾಳೆ ಆದಿತ್ಯಗೆ. ಶುಭ ಸಮಾರಂಭಗಳಾದ್ರೆ ಮನೆನ ಡೆಕೋರೇಟ್ ಮಾಡಕ್ಕೆ ಸಾಲಕ್ಕೆ ಚಪ್ರ ಹಾಕ್ತೀವಿ. ಆದ್ರೆ ಈ ಪ್ರಪಂಚನೇ ನಮ್ಮ ಮನೆ ಆಗಿದ್ರೆ, ನಮ್ಮ ಜೀವನನೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಏನಾರು ಇದ್ರೆ ಸಾಲಾಗಿ ಮರ ನೆಡ್ಬೇಕು. ಈ ಮಾತನ್ನ ಹೇಳಕ್ ಬರ್ತಿದ್ದಾರೆ ಅಮೋಘ ಹಾಗೂ ಸೂರಜ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಎಷ್ಟು ಸಾರಿ ಹೇಳಿದೆ ಮಿನಿಸ್ಟರ್ಗಳಿಗೆ ಒಂದೊಳ್ಳೆ ಕಾರ್ ಕೊಡಿಸಿ ಅಂತ. ನಮ್ಮಂತ
ಆಫೀಸರ್ ಗಾಡಿಗಳು ಹಿಂಗ್ ರೋಡ್ ಮಧ್ಯೆ ನಿಂತೋದ್ರೆ ಸರ್ಕಾರನೇ ರೋಡ್ ಮೇಲೆ ಬಂದ್ ನಿಂತಂಗೆ. ನಾವ್ ಅಂದ್ರೆ ಸರ್ಕಾರ, ಸರ್ಕಾರ ಅಂದ್ರೇನೆ ನಾವು. ಈ ಡ್ರೈವರ್ ಬೇರೆ ಮೆಕ್ಯಾನಿಕ್ ಹುಡ್ಕೊಂಡು ಹೋಗಿದ್ದಾನೆ. ಈ ಕಾಡ್ ಕೊಂಪಲ್ಲಿ ಯಾರು ಸಿಗ್ತಾರೋ ಏನು. ಇಷ್ಟು ದೊಡ್ಡ ಕೆರೆ, ಪಕ್ಕದಲ್ಲಿ ರೋಡು, ಇಷ್ಟೊಂದು ಮರಗಳಿದ್ದಾವಲ್ಲ. ಏನಿಲ್ಲ ಅಂದ್ರೂ ಒಂದು 10-15 ಲಕ್ಷ ಬೆಲೆ ಬಾಳ್ಬೋದು. ಆ ಕೆರೆನೆಲ್ಲ ಮುಚ್ಚಾಕಿ ಅಲ್ಲೊಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕು. ಈ ಮರಗಳನ್ನೆಲ್ಲ ಕಡ್ದು ಒಂದು ದೊಡ್ಡ ರೋಡ್ ಮಾಡಿಸಿ ಒಳ್ಳೆ ದುಡ್ಡು ಮಾಡ್ಬೋದು. ಈ ಕೆರೆ ನೀರೆಲ್ಲ ಯೂಸ್ಲೆಸ್, ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕೆಲ್ಲಾದ್ರೂ ನೀರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಅಪ್ಪ, ಜಾಗ ಆದ್ರೂ ಸಿಕ್ತು. ಮಗ ಮಗ ತಗ ಮಗ, ನೀರ್ ಕೇಳ್ದಂಗಿತ್ತು. ನೀರು. ಅಬ್ಬಾ, ಥ್ಯಾಂಕ್ ಯು ಅಜ್ಜಿ. ಈಗ ಸಮಾಧಾನ ಆಯ್ತು. ಅಬ್ಬಾ. ಅಜ್ಜಿ ತಗೋ ಅಜ್ಜಿ. ಅಯ್ಯೋ ಕೂಸೆ, ಇದು ನಿನ್ ದಾಹ ತೀರ್ಸಿದ್ ಈ ನೀರಿನ ಬೆಲೆನಾ, ನೀನ್ ನೀರ್ ಕುಡಿದ್ಮೇಲೆ ಅದ್ ಸಂತೋಷದ ಬೆಲೆನಾ, ಅಥವಾ ನಿನ್ಗೆ ನೀರ್ ಕೊಟ್ಟಿದ್ದಕ್ಕೆ ನನಗ್ ಬರೋ ಪುಣ್ಯದ ಬೆಲೆನಾ? ಇದ್ಯಾವ್ದನ್ನು ಇದು ಕೊಂಡ್ಕೊಳಕ್ ಆಗಕ್ಕಿಲ್ಲ. ಮಡಿಕ. ಅಯ್ಯೋ ಅಜ್ಜಿ ನಿಂತ್ಕೊಳ್ಳಜ್ಜಿ. ಈ ದುಡ್ಡಿನ ಬೆಲೆ ನಿಂಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು. ನಿಂಗೆ ನಮ್ಮೂರ್ನಾಗೇನ್ ಕೆಲ್ಸ? ಅದೊಂದು ಕೆರೆ ಕಾಣಿಸ್ತಿದ್ಯಲ್ಲ, ಅದನ್ನೆಲ್ಲ ಮುಚ್ಚಾಕಿ ಈ ಮರಗಳನ್ನೆಲ್ಲ ಕಡ್ದು ಇಲ್ಲೊಂದು ದೊಡ್ಡ ಹೈವೇ ಮಾಡಿಸ್ಬೇಕು. ಅಲ್ಲೊಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಸಿ ಈ ಹಳ್ಳಿನ ಫುಲ್ ಉದ್ಧಾರ ಮಾಡ್ಬೇಕಂತ ಪ್ಲಾನ್ ಇದೆ. ಅದಕ್ಕೆ ಈ ಹಳ್ಳಿ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಜ್ಜಿ. ಚೆನ್ನಾಗಿದೆ, ಚೆನ್ನಾಗಿದೆ. ಇದನ್ನ ಉದ್ಧಾರ ಮಾಡೋದು ಅಂತಾರ ಮಗ. ಆ ಕೆರೆ, ಈ ಜಾಗ ಎಲ್ಲ ಸರ್ಕಾರದ್ದು ತಾನೆ, ನಿಮಗೆ ಯಾರು ಕೊಟ್ಟಿದ್ದು? ಅಯ್ಯೋ ಅಜ್ಜಿ, ಸರ್ಕಾರನೇ ನಮ್ದು ಅಜ್ಜಿ. ದುಡ್ಡಿಲ್ದೆ ಆಗ್ದಿರೋ ಕೆಲ್ಸಾನೇ ಇಲ್ಲ. ಲಕ್ಷ್ಮಿ ಲಕ್ಷ್ಮಿ ಇರ್ಬೇಕು. ಲಕ್ಷ್ಮಿ ಇದ್ರೆ 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆ ತಿರುಪತಿ ತಿಮ್ಮಪ್ಪನು ನಿಮ್ಮ ಮನೆಗೆ ಬಂದು ದರ್ಶನ ಕೊಡ್ತಾನೆ. ಅಂಥದ್ರಲ್ಲಿ ಈ ಸರ್ಕಾರ ಕೊಂಡ್ಕೊಳ್ಳೋದು ಕಷ್ಟನಾ ಅಜ್ಜಿ? ಈ ವಿಧಾನಸೌಧ, ಸರ್ಕಾರಿ ಆಫೀಸ್ ಎಲ್ಲ ಪಾಯ ಪಿಲ್ಲರ್ ಮೇಲೆ ನಿಂತಿಲ್ಲ ಅಜ್ಜಿ. ದುಡ್ಡಿನ ಮೇಲೆ ನಿಂತಿದೆ. ಆದ್ರೂ ಸುತ್ತ ಹಳ್ಳಿಗೆ ನೀರ್ ಕೊಡ ಆ ಕೆರೆನ, ಹಸ್ರಾಗಿರೋ ಈ ಮರಗಳನ್ನ ಕಡಿಯೋದು ತಪ್ಪಲ್ವಾ ಮಗ? ತಪ್ಪು? ಯಾವ್ದು ತಪ್ಪಜ್ಜಿ? ಇವತ್ ನಾನ್ ಕಡಿಲಿಲ್ಲ ಅಂದ್ರೆ ನಾಳೆ ಇನ್ಯಾರೋ ದುಡ್ಡಿರೋನ್ ಬಂದು ಅದೇ ಕೆಲಸ ಮಾಡ್ತಾನೆ. ಇಲ್ಲಿ ಫ್ಯಾಕ್ಟ್ರಿ ಎಲ್ಲ ಕಟ್ಟಿದ್ಮೇಲೆ ಇಲ್ಲಿರೋ ಜನಕ್ಕೆ ಕೆಲಸ ಕೊಡ್ತೀವಿ ಅಂದ್ರೆ ಜನನು ಏನು ಕೇಳಲ್ಲ. ಆದ್ರೂ ನಿನಗೆ ಯಾಕಜ್ಜಿ ಈ ಮರ ಗಿಡಗಳ ಮೇಲೆ ಅಷ್ಟೊಂದು ಪ್ರೀತಿ? ಅದಂಗಿರ್ಲಿ, ನಿಮ್ಮವ್ವ ಏನ್ ಮಾಡ್ತಾಳ ಮಗ? ಅಜ್ಜಿ, ಈ ಮರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಅಮ್ಮ ಮಧ್ಯೆ ಯಾಕೆ ಬಂದ್ರು? ಹೇಳ್ತೀನಿ. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿಮ್ಮವ್ವ ಏನ್ ಮಾಡ್ತಾಳ ಮಗ? ಮಮ್ಮ ಇಲ್ಲ ಅಜ್ಜಿ. ವಯಸ್ಸಾದ್ಮೇಲೆ ಕಾಯಿಲೆ ಜಾಸ್ತಿ ಆಯ್ತು. ಕೊನೆಗೆ ನನ್ನ ಹೆಂಡತಿ ಕಾಟ ಬೇರೆ. ಕೊನೆಗಾಲದಲ್ಲಿ ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ದೆ ವೃದ್ಧಾಶ್ರಮಕ್ಕೆ ಸೇರಿಸ್ದೆ. 3 ತಿಂಗಳ ಹಿಂದೆ ತೀರ್ಕೊಂಡ್ರಜ್ಜಿ. ಕೊನೆಗಾಲದಲ್ಲಿ ಬಾಯಿಗೆ 2 ಹನಿ ನೀರ್ ಹಾಕ್ತಾ ಇರೋ ಇಂಥ ಮಗನ ಮೇಲೆ ಆ ತಾಯಿ ಎಷ್ಟು ಮೋಹ ಇಟ್ಕೊಂಡು ಸಾಕಿದ್ಲೋ ಏನೋ. ನೀನು ಬಂದಾಗ್ಲಿಂದ ಕಡಿಯೋ ಮಾತನಾಡ್ತಿದ್ರು, ನೆರಳು ಕೊಡ್ತಿರೋ ಈ ಮರಗಳ ಮೇಲೆ ಪಿರುತಿ ಇಟ್ಕೊಳ್ಳೋದು ತಪ್ಪ ಮಗ? ಈ ಭೂಮಿಗೆ ಹಸಿರು, ಈ ಪಾಪಿ ಮನ್ಸುಂಗೆ ಉಸಿರು ಕೊಡ್ತಿರೋ ಈ ಮರಗಳು ತಾಯಿ ಸಮಾನ ಮಗ, ತಾಯಿ ಸಮಾನ. ಅಜ್ಜಿ, ನಿಂದು ಪುರಾಣ ಹೇಳೋ ವಯಸ್ಸು, ಹೇಳ್ತೀಯ.
ಆದ್ರೆ ಬದುಕೋಕೆ ದುಡ್ಡೇ ಮುಖ್ಯ. ಇದು ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕಜ್ಜಿ. ಅದಿರ್ಲಿ, ಆ ಕೆರೆ ಪಕ್ಕ ಒಂದು ಕಾಡು ಕಾಣಿಸ್ತಿದ್ಯಲ್ಲ, ಅದೇನದು? ಅದೊಂದು 20 ಎಕರೆ ಇರ್ಬೋದಲ್ಲ. ಇದೆಲ್ಲ ಆಗೋದ್ರೊಳಗೆ ಅದನ್ನು ಕಬ್ಜಾ ಮಾಡ್ಕೋಬೇಕು. ಹಲೋ, ಲಕ್ಷ್ಮಿ ಹೇಳು, ಆಸ್ಪತ್ರೆ ಹೋಗಿದ್ಯಾ? ಡಾಕ್ಟ್ರ್ ಏನಂದ್ರು? ಹೌದಾ? ಏನಾಯ್ತು ಮಗ? ಯಾಕಂಗ್ ಸಪ್ಪೆ ಮೊರೆ ಹಾಕೊಂಡು ಕೂತಿದ್ಯಾ? ಅದು ಅಜ್ಜಿ, ನನ್ಗೊಬ್ಬ ಮುದ್ದಾದ ಮಗ ಇದ್ದಾನೆ. ಅವನಂದ್ರೆ ನನಗ್ ಪ್ರಾಣ. ಅವನಿಗೆ 1 ವಾರದಿಂದ ಕೆಮ್ಮು, ನಿನ್ನೆ ಜಾಸ್ತಿ ಆಗಿತ್ತು, ಆಸ್ಪತ್ರೆಗೆ ಸೇರಿಸಿದ್ವಿ. ಇವತ್ತು ಡಾಕ್ಟರ್ ಬಂದು ಇದು ಅಸ್ತಮ, ಲಂಗ್ಸ್ ನಲ್ಲಿ ತುಂಬಾ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರಂತೆ. ಹೊಗೆ ಪೊಲ್ಯೂಷನ್ ಇಂದ ಎಲ್ಲಾದ್ರೂ ದೂರ ಹಿಲ್ ಸ್ಟೇಷನ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಹೇಳಿದ್ರಂತೆ. ಏನ್ ಮಾಡೋದಂತಾನೆ ತೋಚ್ತಾ ಇಲ್ಲ ಅಜ್ಜಿ. ಅಯ್ಯೋ ಕೂಸೆ, ಕೆಮ್ಮು ದಮ್ಮು ಬಂದ್ರೆ ಯಾಕಷ್ಟು ತಲೆ ಕೆಡ್ಸ್ಕೊಂತೀಯ ಕೂಸೆ? ತಗಿ. ಹಾ, ನೀನ್ ಕೇಳಿದ್ಯಲ್ಲ ಆ ಕಾಡ್ ಯಾವ್ದು ಅಂತ? ಅದು ಧನ್ವಂತ್ರಿ ವನ ಅಂತ. ಅಲ್ಲಿ ಎಲ್ಲೂ ಸಿಗ್ದಂತ ಔಷಧಿ ಗಿಡಗಳು ಸಿಗ್ತವೆ. ಕಾಡ್ ತುಳಸಿ ಅಂತ ಸಿಗ್ತದೆ. ಅದ್ರ ಜೊತೆ 1 ಅಲ್ಗ, 1-2 ಪತ್ರೆ, 1-2 ದೊಡ್ಡ ಪತ್ರೆ, ಆಮೇಲೆ 1-2 ಚಕ್ಕೆ ಎಲ್ಲ ಸೇರಿಸಿ ಕಷಾಯ ಮಾಡಿ 3 ದಿನ ಕುಡ್ಸು. ಎಂತ ದಮ್ಮು ಕೆಮ್ಮು ಇದ್ರು ತಟ್ಟಂತ ನಿಂತೋಯ್ತದೆ. ಆಸ್ಪತ್ರೆಗೆ ಅಂತ ಅದೆಲ್ಲೆಲ್ಲೋ ಕರ್ಕೊಂಡೋಗೋದೇನ್ ಬೇಡ. ನಮ್ಮ ಮನಿಗೆ 4 ದಿನ ಕರ್ಕೊಂಡ್ ಬಾ, ನಾನ್ ಗುಣ ಮಾಡಿ ಕಳಿಸ್ತೀನಿ. ಅಜ್ಜಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಜ್ಜಿ. ಇರ್ಲಿ ಬಿಡಪ್ಪ, ನಿಂಗೆ ಕೈ ಮುಗಿದು ಕೇಳ್ಕೊಂತೀನಿ ಕಣಪ್ಪ. ದಯವಿಟ್ಟು ಈ ಮರಗಳನ್ನ ಕಡಿಬೇಡ ಕಣಪ್ಪ. ನಿನಗೆ ಯಾಕಜ್ಜಿ ಈ ಮರಗಳ ಮೇಲೆ ಅಷ್ಟೊಂದು ಪ್ರೀತಿ? ನಿನ್ನ ಕೂಸ್ಗೆ ಆಪತ್ತು ಬಂದದೆ ಅಂದ ತಕ್ಷಣ ನಿನ್ನ ಕಣ್ಣು ಹೆಂಗ್ ತ್ಯಾವಾಯ್ತು ನೋಡು. ಹಂಗೆಯ ನನ್ಗಿರೋ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಈ ಮರಗಳೆಯ. ಅದ್ಯಾವ್ರು ಕೊನೆಗಾಲದಾಗೆ ಮನೆಯಿಂದ ಆಚೆ ನುಗ್ಗೋ ಮಕ್ಳನ್ನ ಕೊಡ್ಲಿಲ್ಲ. ನನ್ ಸತ್ತ ಮೇಲೂ ಬೇರೆಯವ್ರಿಗೆ ಆಸರೆ ಕೊಡೋಂತ ಮಕ್ಳನ್ನ ಕೊಟ್ಟು ಈ ದಾರಿ ಉದ್ದಕ್ಕೂ ಇರೋ ಮರಗಳು ನಾನು ನನ್ನ ಗಂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿ ಬೆಳೆಸಿದ್ದೆ ಕಣ್ಮಗ. ಅವ್ರ ನೆನಪಿಗೆ ಅಂತ ಇರವು. ಇವನ್ ಮಾತ್ರ ಕಡಿಯೋ ಯೋಚನೆ ಮಾತ್ರ ಬಿಟ್ಬಿಡು ಮಗ, ಕರಡು ಕಿತ್ತು ಬರ್ತದೆ. ಅಜ್ಜಿ, ನಿಮ್ ಹೆಸರೇನಜ್ಜಿ? ತಿಮ್ಮಕ್ಕ ಅಂತ ಕಣ್ಮಗ. ಈ ಸರ್ಕಾರದವರು ನನ್ನ ಹೆಸರನ್ನ ಮಾರೋದಕ್ಕಿಟ್ಟವ್ರೆ. ಅದೆಂತದ ನಂಗೆ ಹೇಳಕ್ ಬರಕ್ಕಿಲ್ಲ. ಅದೆಂತದ ಸಾಲು 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 ಮರದ ತಿಮ್ಮಕ್ಕ ಕಣ್ಮಗ. ಅದೇಯ ನೀವೇನಾ? ಈ ರೋಡ್ ಪಕ್ಕದಲ್ಲಿ 384 ಆಲದ ಮರ ನೆಟ್ಟಿರೋ ಮಹಾತಾಯಿ. ಸರ್ಕಾರ ನಿಮ್ಗಿಷ್ಟು ಅವಾರ್ಡ್ ಕೊಟ್ರು, ನಿಮ್ಗಿಷ್ಟು ದೊಡ್ಡ ಹೆಸರಿದ್ರು, ಇಷ್ಟು ಸರಳವಾಗಿ ಬರ್ತಿದ್ದೀರಲ್ಲ ತಾಯಿ. ನಮ್ಮಂತವ್ರ ಜನ್ಮಕ್ಕಿಷ್ಟು. ನಿಮ್ಮನ್ನ ನೋಡಿ ನಾಚಿಕೆ ಆಗ್ಬೇಕು. ಒಳ್ಳೆಯವರಿದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ನಿಮ್ಮಂತ ಮರ ಬೆಳೆಸಿ ಉಳಿಸೋರಿರೋವರೆಗೂ ಮಳೆ ಬೆಳೆ ಸುಭಿಕ್ಷವಾಗಿ ಹಾಗೆ ಆಗುತ್ತೆ ತಾಯಿ. ನಿಮ್ಗೆ ಏನ್ ಸಹಾಯ ಬೇಕು ಕೇಳಿ, ಸರ್ಕಾರದಿಂದ ನಾನ್ ಮಾಡಿಸ್ಕೊಡ್ತೀನಿ. ಅಯ್ಯೋ, ನನ್ ನೋಡ್ಕೊಳಕ್ಕೆ ಅದ್ಯಾವ ರೌಂಡ್ ಕಣ್ಮಗ, ನಂಗೇನ್ ಬೇಡ. ಆದ್ರೆ ಈ ವರ್ಷ ಬ್ಯಾಸ್ಗೆ ಸೂರ್ಯ ಕೋಪ ಮಾಡ್ಕೊಂಡು ಸುಡ್ತಿರೋ ಬಿಸಿಲು ನೋಡಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಹೆಂಗೆ ಅಂತ ಭಯ ಆಯ್ತದೆ. ನೀವು ನಾವು ಮರ ಕಡ್ದಿದ್ದ ತಪ್ಪಿಗೆ ಆ ಶಿಕ್ಷೆ. ಆದ್ರೆ ಈಗಿನ ಮಕ್ಳಿಗೆ ಈ ಸ್ಕೂಲ್ನಾಗೆ ಅದೇನೋ ಕಲಿಸ್ತಿರಲ್ಲ, ಅದ್ರ ಜೊತೆಗೆ ಸಸ್ಯ ನೆಡೋದು, ಅದನ್ನು ಮರವಾಗಿ ಬೆಳೆಸೋದು, ಅದನ್ನು ಕಲ್ಸ್ಕೊಡ್ಬೇಕು. ಖಾಲಿ ಜಾಗದಲ್ಲಿ, ರಸ್ತೆ ಪಕ್ಕದಲ್ಲಿ, ಮನೆಗಳಲ್ಲಿ, ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ
ಎಲ್ಲಾದ್ರಲ್ಲೂ ಸಸ್ಯನ ನೆಡಬೇಕು. ನಿಮ್ಮಂತವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇಯ. ಆದ್ರೆ ಮಕ್ಕಳು ಯಾವ್ರಿದ್ದಂಗೆ ಅವ್ರಿಗೆ ಈಗ್ಲಿಂದ ಹೇಳ್ಕೊಂಡೋದ್ರೆ ಭೂಮಿನ ಹಸ್ರಾಗಿಟ್ಟು ಭೂಮಿ ತಾಯಿ ಜೀವನ ತಂಪಾಗಿಡ್ತಾರೆ. ಹೆಂಗೂ ನಮ್ಮ ಹಳ್ಳಿಗೆ ಬಂದಿದ್ಯಾ, ಬಾ ನಮ್ಮ ಮನೆಗೆ ಹೋಗಿ ಉಂಡ್ಕೊಂಡು ಹೋಗುವಂತೆ ಬಾ. ಆಯ್ತು ಅಜ್ಜಿ. ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಎಷ್ಟೇ ಸಾಲುಗಳಲ್ಲಿ ಹೇಳಿದ್ರು ಅದು ಸಾಲದು. ಬರ್ಲಿ ಜೋರ ಚಪ್ಪಾಳೆ ಮತ್ತೊಮ್ಮೆ. ಮೇಷ್ಟ್ರನ್ನೇ ನಾನು ಡೈರೆಕ್ಟಾಗಿ ಬರ್ತಾ ಇದ್ದೀನಿ. ಹೇಗಿತ್ತು ಇದು ಒಂದು ಮೆಸೇಜು, ಈ ಒಂದು ನಾಟಕ? ನಿಮಗೂ ಗೊತ್ತು, ನನಗೆ ಅತ್ಯಂತ ಹೃದಯಕ್ಕೆ ಪ್ರಿಯವಾದಂತಹ ಒಂದು ಸಬ್ಜೆಕ್ಟ್ ಇದು. ಇವತ್ತು ಈ ದೇಶವನ್ನು ತಿನ್ನುತ್ತಾ ಇರೋ ಸಮಸ್ಯೆಗಳಲ್ಲಿ ಅದು ಒಂದು. ಹಸಿರು ಕಾಡನ್ನು ಸಿಮೆಂಟ್ ಕಾಡನ್ನಾಗಿ ಪರಿವರ್ತಿಸಿ ಮಧ್ಯದಲ್ಲಿ ಹಣವನ್ನು ಮಾಡಿಕೊಳ್ಳುವಂತಹ ಶ್ರೀಮಂತರ ದಬ್ಬಾಳಿಕೆ ಜಾಸ್ತಿ ಇದೆ. ಅವರೇ ಹೇಳಿದಾಗೆ ಅವರೇ ಸರ್ಕಾರವನ್ನು ನಡೆಸುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಈ ಮರಗಳು ಅನ್ನೋದು ನಮ್ಮ ಭವಿಷ್ಯಕ್ಕಾಗುವಂಥ ಒಂದು ಇದು ಅಂತ ಸೂಚಿಸಿದ್ದೀರಿ. ಅವನ ಮಗನಿಗೆ ಕಾಯಿಲೆ ಬಂದಾಗ ಮರಗಳಿಂದಾನೇ ಔಷಧಿ ಅಂತ ಈ ನಮ್ಮ ಅಮೋಘ ಪಾರ್ಕ್ ಮಾಡಿದಾರಲ್ಲ ಸಾಲು ಮರದ ತಿಮ್ಮಕ್ಕನವರು, ಅವರು ಹೇಳ್ತಾರೆ ಸಾಲು ಮರದ ತಿಮ್ಮಕ್ಕನಂಥವ್ರು ಇರೋ ವೇಳೆಗೆ ಅದು ಹಸಿರಾಗೇ ಇದೆ ಮತ್ತು ಈ ಪ್ರಕೃತಿಗೆ ಒಂದು ಅದರದೇ ಆದ ಒಂದು ವೈಶಿಷ್ಟ್ಯ ಮತ್ತು ಪ್ರಕೃತಿಯ ಸಮತೋಲನ, ಭವಿಷ್ಯಕ್ಕೊಂದು ಆಶಾಕಿರಣ ಇವೆಲ್ಲ ಇದೆ. ಅಂತಹ ನಾಟಕವನ್ನು ಇಲ್ಲಿ ಮಾಡಿದ್ರಿ. ಅದಕ್ಕೋಸ್ಕರ ಬರೆದ ನಾಗೇಂದ್ರ ಮತ್ತು ಅಭಿನಯಿಸಿದ ಈ ಹುಡುಗರು ಮತ್ತು ಈ ZTV ವಾಹಿನಿ ಎಲ್ಲದಕ್ಕೂ ನಾನು ನನ್ನ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಎರಡನ್ನೂ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಪುಟಾಣಿಗಳ ಪರ್ಫಾರ್ಮೆನ್ಸ್ ಹೆಂಗಿತ್ತು ಮೇಷ್ಟ್ರೆ? ಅಮೋಘ, ಭಾಳ ಚೆನ್ನಾಗಿ ಮಾಡಿದೆ ಪುಟ ನೀನು. Thank you, sir. ನೋಡು, ಅಂಥ ಪಾರ್ಟ್ ಮಾಡಿದ್ದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಸಾಲು ಮರದ ತಿಮ್ಮಕ್ಕ ಇವತ್ತಿನ ಆಧುನಿಕ ಪುರಾಣದ ಮಹಿಳೆ ಅವಳು. ಹೌದೌದು. ಆ ಪುರಾಣದ ಮಹಿಳೆಯ ಪಾತ್ರವನ್ನು ಮಾಡಿದ್ದಕ್ಕೆ ನಿನಗೆ ಅಭಿನಂದನೆಗಳು. ನಿನ್ನ ಪುಣ್ಯ ಇದೆ ಅಂತ ತಿಳ್ಕೋ. ಅದನ್ನು ಮಾಡಿದ್ದಕ್ಕೆ ಚೆನ್ನಾಗಿ ಮಾಡಿದ್ದೀಯ. ಓಕೆ, ಲಕ್ಷ್ಮಿ ಅಮ್ಮ ಹತ್ರ ಬರ್ತಾ ಈಗ ಸೀದಾ. ನಿಜವಾಗ ನನಗೇನು ಅನಿಸಿತ್ತು, ಆ ಮಗು ಆ್ಯಕ್ಟಿಂಗ್ ನೋಡಿಬಿಟ್ಟು ಯಾರನ್ನೂ ನೋಡೋಕ್ಕಾಗಲಿಲ್ಲ. ಅಮೋಘವಾಗಿತ್ತು ಅವಳ ಪರ್ಫಾರ್ಮೆನ್ಸ್. ಅವಳು ಈ ವಯಸ್ಸಿನಲ್ಲಿ ಆ ಮುದುಕಿ ಥರ ಅದು ಮೇಂಟೈನ್ ಮಾಡಿದ್ದಾಳೆ, ನಡ್ಕೊಂಡು ಬರೋದು ಯಾಕೆ ಮಗ ಅಂತ ಅದನ್ನೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಒಂದೊಂದು ಬಿಟ್ಟು. ವೆರಿ ಗುಡ್ ಅಮೋಘ. ಸೂರಜ್, ಹೋದ್ಸತಿನೇ ನಾನು ಹೇಳಿದೆ ಬಾಡಿ ಲ್ಯಾಂಗ್ವೇಜ್ ಒಂದೇ ಥರ ಬರ್ತಾ ಇದೆ, ಒಂದೇ ಥರ ಬಗ್ತಾ ಇದೆಯಾ, ಒಂಥರ ಲೂಸ್ಗಿದೆಯಾ, ಒಂದೊಂದು ಕ್ಯಾರೆಕ್ಟ್ರು. ಆ ಗರ್ವ, ನನ್ನ ಹತ್ರ ದುಡ್ಡಿದೆ ಅನ್ನೋದು ಮೈಯಲ್ಲೇ ಕಾಣಿಸ್ಬೇಕು. ಅದನ್ನು ನಾನು ಕೊನ್ಕೋತೀನಿ ಅನ್ನೋವಾಗ ಕೊನ್ಕೋತೀನಿ ಅನ್ನೋನು ಹಿಂಗಿರ್ತಾನೆ, ದುಡ್ಡು ಬಿಸಾಕ್ತೀನಿ ಅಂತ ಹಿಂಗೆ ಬಗ್ಗಲ್ಲ ಅವನು. ಬಗ್ಬಿಟ್ಟಿದ್ಯಾ ಸ್ವಲ್ಪ. ನಾನು ಒಂದು ಹೇಳಬೇಕು, ಆ ತಾಯಿನ ನೋಡೋ ಅವಕಾಶ ನಂಗೆ ಸಿಕ್ತು. ತಿಮ್ಮಕ್ಕ ಅವರು ಹೌ ಸಿಂಪಲ್ ಶಿ ವಾಸ್. ನಿಜವಾಗಲೂ ಒಂದು ಆಲೋಚನೆ ಮಾಡಿದ್ರೆ, ಒಂದು ಮರ ಇಟ್ಟರೆ ಅವನು ಸಾಯೋ ತನಕ ಬೇಕಾಗಿರೋ ಆಕ್ಸಿಜನ್ ಇರುತ್ತೆ. ಮನುಷ್ಯ ತೀರೋಗ್ಬಿಡ್ತಾನೆ, ಮರ ಅಲ್ಲೇ ಇರುತ್ತೆ ಮತ್ತೆ ಇನ್ನೊಂದು ಮನುಷ್ಯನಿಗೆ. ಆದರೆ ಆ ತಾಯಿ ಎಷ್ಟು ಜನಕ್ಕೆ ಜೀವ ಕೊಟ್ಟಿದ್ದಾಳೆ, ಕೋಟ್ಯಾಂತರ ಮಕ್ಕಳಿಗೆ ಜೀವ ಕೊಟ್ಟಿದ್ದಾರೆ ಆ ತಾಯಿ. ನಾವಂತೀವಿ ಮಕ್ಕಳಿಲ್ಲ ಅಂತ. ಆ ತಾಯಿ ತೀರ್ಮಾನ ಮಾಡಿದ್ರು, ಮಕ್ಕಳು ಬೇಕಾಗಿಲ್ಲ, ಇಷ್ಟು ಜನ ಮಕ್ಕಳನ್ನ ನಾನು ಹುಟ್ಟಿಸ್ತೀನಿ ಅಂತ, ಇವ್ರಿಗೆಲ್ಲ ಜೀವ ಕೊಡ್ತೀನಿ ಅಂತ. ನಿಜವಾಗ್ಲೂ ಆ ತಿಮ್ಮಕ್ಕನಿಗೆ ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡಬೇಕು. ಇಂಥ ಒಂದು ಶೋ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಟು ಝೀ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಓಕೆ, ಈಗ ಗೆಳೆಯ ಹತ್ರ ಬರ್ತೀನಿ ಸೀದಾ. ಗೆಳೆಯ, ಬಹಳ ಉತ್ತಮವಾದಂಥ ವಿಚಾರಗಳನ್ನ ತಲೆ ಒಳಗೆ ಮನಸ್ಸೊಳಗೆ ತುಂಬ್ಕೊಂಡು ಹೋಗುವಂಥ ಅವಕಾಶ ನನಗೆ ಡ್ರಾಮಾ ಜೂನಿಯರ್ಸ್ ಬಂದಾಗಲಿಂದ. ಅದರಲ್ಲಿ ಇವತ್ತಿನ ಕಾನ್ಸೆಪ್ಟು ತುಂಬಾನೇ ಎತ್ತರಕ್ಕೆ ಹೋಗುತ್ತೆ. ಸಾಲು ಮರದ ತಿಮ್ಮಕ್ಕನವರು ಅಂತ ಹೇಳಿದ್ರೆ ಒಂದು ರೀತಿ ಪವಾಡದ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ಮುಂದಕ್ಕೆ ಎಷ್ಟೋ ಜನರಿಗೆ ಉಸಿರನ್ನ ಕೊಡುವಂಥ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾದ ಕೆಲಸ ಅಲ್ಲ ಅದು, ಖಂಡಿತ. ಸೊ ಅಂಥ ಆ್ಯಕ್ಟನ್ನ ಚೂಸ್ ಮಾಡಿಕೊಂಡು ಇಲ್ಲಿ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮಕ್ಕಳಿಬ್ರು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಮೋಘ, ನಿಜಕ್ಕೂ ಬಹಳ ಅಮೋಘವಾಗಿ ಆ್ಯಕ್ಟ್ ಮಾಡಿದ್ಯಾ. ಸೂರಜ್, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಏನಪ್ಪ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆಯಾ ಅಷ್ಟೇ. ನೀನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ಯಾ, ನೀನು ತುಂಬ ಚೆನ್ನಾಗಿ ಕಲಿತೀಯ, ನನಗೆ ಗೊತ್ತು. ಯಾಕಂದರೆ ಇಲ್ಲಿವರೆಗೂ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ಯಾ. ಹೆಚ್ಚಿಗೆ ಈ ಆ್ಯಕ್ಟ್ ಬಗ್ಗೆ ಹೇಳುವಂಗಿಲ್ಲ. ಇದಕ್ಕೆ ಕೈ ಎತ್ತಿ ನಮಸ್ಕಾರ ಮಾಡಬೇಕು ಸಾಲು ಮರದ ತಿಮ್ಮಕ್ಕನವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಪರಿಸರದ ನಿಧಿ ಬಗ್ಗೆ ನಮ್ಮ ನಿಧಿ ಸುಬ್ಬಯ್ಯ ಅವರು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಯ್ ಸೂರಜ್, ಹಾಯ್ ಅಮೋಘ. ನಾನು ತುಂಬ ಒಂದು ಅಡ್ವಾನ್ಸ್ ಶೋಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ಬೋತ್ ಆಫ್ ಯು. ನನಗೇನು ಅದರಲ್ಲಿ ತಪ್ಪು ಕಂಡು ಹಿಡಿಬೇಕು, ದಟ್ಸ್ ದಿಯರ್ ಜಾಬ್. ಐ ರಿಯಲಿ ಎಂಜಾಯ್ಡ್ ಇಟ್. ನೀವು ಅಷ್ಟು ಉದ್ದುದ್ದ ಡೈಲಾಗನ್ನು ಹೇಗೆ ನೆನ್ಪಿಟ್ಕೊಂಡು ಮಾಡ್ತೀರಾ ಅಂತ ನನಗೊಂದು ಸ್ವಲ್ಪ ಹೇಳ್ಕೊಡಿ ಪ್ಲೀಸ್. ಇಟ್ ವಾಸ್ ರಿಯಲಿ ನೈಸ್.
ಆಲ್ ದಿ ಥ್ಯಾಂಕ್ ಬೆಸ್ಟ್. ಯು ಮ್ಯಾಮ್. ಪ್ರೇಮ ಕತೆ ಹೇಳಿದಿರೋ ನಿರ್ದೇಶಕರೇ, ಇದು ಪರಿಸರದ ಕತೆ. ಎಸ್, ಹೇಗೆ ಇದು ನಿಮ್ಮ ಪರಿಸರದ ಕಥೆಯನ್ನು ಹೌದು. ಇಷ್ಟು ಚೆನ್ನಾಗಿ ಮಕ್ಕಳು ಸ್ಕೂಲಲ್ಲಿ ಮೇಷ್ಟ್ರು ಪಾಠ ಮಾಡಿದಾಗ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇನ್ನಾದ್ರೂ ಗಿಡ ಮರಗಳನ್ನ ಬೆಳೆಸ್ರಯ್ಯ, ನಮ್ಮನ್ನ ನಾವು ಕತ್ತರಿಸ್ಕೊಳ್ಳೋದು ಬೇಡ, ನಮ್ಮ ಮೂಲಕ 4 ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಸಂದೇಶನ ಇಷ್ಟು ಅದ್ಭುತವಾಗಿ ಕೊಟ್ಟಿದ್ದೀರಲ್ಲ, ಹ್ಯಾಟ್ಸ್ ಆಫ್ ಯು. ಥ್ಯಾಂಕ್ ಯು. ಇವತ್ತು ನಮ್ಮ ಈ ಡ್ರಾಮಾ ವೇದಿಕೆಯಲ್ಲಿ ಒಂದು ಇತಿಹಾಸನೇ ಸೃಷ್ಟಿಯಾಗ್ತಾ ಇದೆ. ಯಾಕೆ ಅಂದ್ರೆ ನಮ್ಮ ಡ್ರಾಮಾ ಜೂನಿಯರ್ಸ್ ನೋಡೋದಿಕ್ಕೆ, ನಮ್ಮ ಮಕ್ಕಳನ್ನ ಹರಿಸೋದಿಕ್ಕೆ ಶತಾಯುಷ್ ಅವರು ಬಂದಿದ್ದಾರೆ. ಇವ್ರಿಗೆ 105 ವರ್ಷ. ಇವರು ಕಳೆದ 75 ವರ್ಷಗಳಿಂದ ಪ್ರಕೃತಿಯ ಪೋಷಣೆ ಮಾಡಿ ಪ್ರಕೃತಿಯ ಸಂರಕ್ಷಣೆಗೆ ಅಂತ ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ದಾರೆ. ಇವರ ಸಾಧನೆಗೆ ಭಾರತ ಸರ್ಕಾರ ನ್ಯಾಷನಲ್ ಸಿಟಿಸನ್ ಅವಾರ್ಡ್ ಕೊಟ್ಟಿದೆ. ಕರ್ನಾಟಕದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವರ ಸಾಧನೆಗೆ ಅಮೆರಿಕದ ಲಾಸ್ ಆಂಜಲೀಸ್ನಲ್ಲಿ ತಿಮ್ಮಕ್ಕ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅನ್ನೋ ಒಂದು ಸಂಸ್ಥೆನೇ ಸೃಷ್ಟಿಯಾಗಿದೆ. ಸೊ ಇವತ್ತು ನಮ್ಮೊಡನೆ ಇಲ್ಲಿ ಬಂದಿರೋರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ಜೋರ ಚಪ್ಪಾಳೆ ಬರಲಿ ಅವ್ರಿಗೆ. ದಯವಿಟ್ಟು ವೇದಿಕೆಗೆ ಬರಬೇಕು, ಬರ್ಮಾಡ್ಕೊಳ್ಳಿ ಅಮ್ಮನ್ನ. ನೀವು ಕೊಡಿ, ನಿಮ್ಗೆ 2 ಕೈ ಕೊಡಿ. ಹಂಗೆ ನಾನು ತಲೆ ಮೇಲೆ ಹಿಂಗೆ ಅನ್ಬೇಕು. ನನಗೆ ಇದೆಷ್ಟು ಪುಣ್ಯ ಮಾಡಿದೆ ಈ ಕೈಗಳು, ನಮಗೂ ಆಶೀರ್ವಾದ ಇಲ್ಲಿ. ನಿಮ್ಗೂ ಸತಿ ಭಾಗ್ಯ ಉದ್ದಾರ ಬೆಳ್ಕೊಂಡಿರ್ಲಿ, ಮಕ್ಕಳ ಭಾಗ್ಯ ಬೆಳ್ಕೊಂಡಿರ್ಲಿ, ಹಣ ಐಶ್ವರ್ಯ ಭಾಗ್ಯ ಅಯ್ಯೋ ಸಾಕು 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 ಸಾಕು. ಕಷ್ಟ ಪರಿಹರಿಸಿ ನೀವು ನಿಮ್ಮ ಮಕ್ಕಳು ಹಿಡ್ದಂತ ಬದುಕು ಉದ್ದಾರವಾಗಿ ಬೆಳ್ಕೊಂಡಿರ್ಲಿ ಸ್ವಾಮಿ. ನನ್ನ ಆಶೀರ್ವಾದ ಅಷ್ಟು. ನೋಡಿ ದೇಶಕ್ಕೇನೆ ನೋಡಿ ಮಕ್ಕಳಿಗೆಲ್ಲ ನಾವು ಹೇಳೋಂತ ಆಶೀರ್ವಾದ, ನಿಮ್ಮ ಆಶೀರ್ವಾದ ನನಗೆ ಎಷ್ಟು ಮಾಡ್ತಾ ಇದ್ದೀರೋ ಅಷ್ಟೇ ಆಶೀರ್ವಾದ ದೇಶಕ್ಕೆಲ್ಲ ಒಳ್ಳೇದಾಗಿ ಬೆಳ್ಕೊಳ್ಳಿ ಸ್ವಾಮಿ. ಒಳ್ಳೇದು. ಓನಮ್ಮ 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 ಓನಮ್ಮ. ಮೇಡಮ್ ನೆನಪಿದ್ಯಾ? ಆಯ್ತು ಮೇಡಮ್. 10 ವರ್ಷ ಆಯ್ತು. ಮೇಡಮ್ ಅನ್ಬೇಡಿ. ಅಯ್ಯೋ, ಇನ್ನು ಅದಕ್ಕಿಂತ ನನಗೆ ಇನ್ನೇನಂದ್ಲಿ ಬ್ಯಾಡಿ ಬ್ಯಾಡಿ. ಇಲ್ಲ ಇಲ್ಲ ಹಂಗ ಅನ್ಲೇಬೇಕು. ನೀವು ಅನ್ಕಾಯಿ ಇದ್ದೇವಂತ್ರು, ನಾವ್ ಇದ್ದೇವಂತೆ ಅಲ್ವರ ಮೇಡಮ್ ಅಂತಲೇ ಅನ್ಬೇಕು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಮಕ್ಳೆಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ, ನಿಮ್ ಆರೋಗ್ಯ ಚೆನ್ನಾಗೇನೆ ನೋಡ್ಕಂತಾರೆ ಮೇಡಮ್ ಅವ್ರೆ. ಈ ದೇಶಕ್ಕೆ ಬೇಕು. ಮಕ್ಕಳಿಗಿನ್ನ ಹೆಚ್ಚಾಗಿ ನಿಮ್ಮ ಭಾಗ್ಯವೇ ನನಗೆ ಆನಂದವಾಗೈತೆ. I think I'm blessed. Yes, I absolutely. just don't want to say anything else. Absolutely. ಗೆಳೆಯ ನಮಸ್ತೆ. ಚೆನ್ನಾಗಿದ್ದೀರಿ? ನೆನಪಿದ್ದೀನಾ? ಮಂಗಳೂರಲ್ಲಿ ಸಿಕ್ಕಿದ್ದೆ, ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ವಲ್ಲ, ಆಶೀರ್ವಾದ ಮಾಡಿದ್ದೀರಾ ನನಗೆ. ಸ್ವಾಮಿ ಬಡವೆ ಆದ್ರೂನು 105 ವರ್ಷ ತುಂಬಿರೋನು ನಾನು ಹೆಂಗೋ ಹಂಗೆ ನಾನು ಇಲ್ಲವರೆಗೂ ಪತಿ ದೇವರು ನಾವು ಇಬ್ರು ಮರ ಬೆಳೆಸಿ ಆ ಭಾಗ್ಯ ಒಂದು ಹೆಸರುವಸಿಗೆ ಕಡಿಮೆ ಆಗಿತ್ತು. ನಿಮ್ಮ ಆಶೀರ್ವಾದದಿಂದ ಮುಂದುವರಿತಾ ಇದ್ರೆ ದೇಶಕ್ಕೆ ಒಳ್ಳೇದಾಗ್ತೈತೆ. ಈಗ ನೀವು ನನ್ನ ಆಶೀರ್ವಾದ ಪಡೆಯುವಂಥ ಜನಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ನನ್ನ ಆಶೀರ್ವಾದ ಎಲ್ಲರಿಗೂ ಬೆಳ್ಕೊಂಡಿರಲಿ ಸ್ವಾಮಿ. ಥ್ಯಾಂಕ್ ಯು ಮೇಷ್ಟ್ರೇ. ಅಮ್ಮ, ಮುಂಚೆ ಈ ಹಸಿರು ಚಳುವಳಿ ಇತ್ತು, ಆದರೆ ಕರ್ನಾಟಕದಲ್ಲಿ ನೀವು ಬಂದ ಮೇಲೆ, ನೀವು ಮರಗಳನ್ನು ಬೆಳೆಸಿದ್ರಿಂದ ಪ್ರಚಾರ ಆದ ಮೇಲೆ ಹಸಿರು ಚಳುವಳಿಗೆ ಆನೆ ಬಲ ಬಂದಂಗಾಯ್ತು. ನೀವೊಬ್ಬರು ಆನೆ ಬಲ ತಂದು ಕೊಟ್ಟಿದ್ದೀರಿ. ಪ್ರಕೃತಿಯನ್ನ ಉಳಿಸಿದವರಲ್ಲಿ ನೀವು ಮುಖ್ಯರು. ಆದ್ದರಿಂದ ನೀವು ದೇವರ ಸಮಾನ ಅಂತ ಹೇಳ್ತೀನಿ. ಅಷ್ಟು ದೇವ್ರನ್ನೇ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ ದೇಶದಾಗಲ್ಲ. ನನಗೆ ಅದೇ ಆಶೀರ್ವಾದ. ಈಗ ಜನಕ್ಕೂ ಅಷ್ಟೇ ಆಶೀರ್ವಾದ ಹೇಳ್ತಾ ಇದ್ದೀನಿ ಸ್ವಾಮಿ. ಒಳ್ಳೇದಾಗ್ಲಿ. ಹಸಿವಸಿಗೆ ಕೊಂಡಾಡಿಸ್ತಿರಲ್ಲ, ನಂಗೆ ಅಷ್ಟೇ ಆನಂದ. ನೋಡಿ, ಮರ ಮಾತ್ರ ಕಡಿಸ್ಬೇಡಿ, ಕೊಂಬೆ ಕಡಿಸ್ಬೇಡಿ, ಉದ್ದಾರ ಬೆಳ್ಕೊಳ್ಳಿ. ಅದೇ ರೀತಿ ನಿಮ್ಮ ಕುಟುಂಬನೂ ಅದೇ ರೀತಿ ವಾಕ್ಯ ನನ್ನ ಆಶೀರ್ವಾದ ಒಳ್ಳೇದಾಗಿ ಬೆಳ್ಕೊಳ್ಳಿ ಸ್ವಾಮಿ. ಈ ಮಗು ಹೇಗೆ ಮಾಡ್ತೀನಿ ನಿಮ್ಮ ಪಾತ್ರ? ನನ್ನಡಿಗೂ ಇದ್ದೇವಂದ್ರೆ ಆತೀರ. ನಮ್ಮಡಿಗೂ ನಾನು ಆಲೇ 105 ವರ್ಷ ಹಿಂದಕ್ಕೆ ಹಾಕಿದ್ದೀನಿ. ನೀವು ಇನ್ನೂ ಎಳೆ ಮಗು, ಭಾಳ ಇದ್ದೇ ಕಲಿಬೇಕವ. ಎಲ್ಲರಿಗೂ ದೇಶಕ್ಕೆಲ್ಲ ನೀನೇ ಅಳಿಬೇಕವ. ನಮ್ಮಂಥ ಆಶೀರ್ವಾದನ ನೀನು ಎಲ್ಲರಿಗೂ ದಾನ ಮಾಡ್ಬೇಕವ. ಅದು ಭಾಗ್ಯವ. ಒಳ್ಳೇದಾಗಲಿ ಮೇಡಮ್. ಒಳ್ಳೆ ಮಾತು. ಇವನ್ ಆಫೀಸರ್ ವೇಷ ಚೆನ್ನಾಗಿ ಮಾಡದ್ನಾ? ಹೌದು. ನಿಮ್ ಪಾತ್ರ ನೋಡ್ಕೊಬ ಬಂದಿರ್ಬೋದು, ಬಟ್ ಅವ್ನು ಒಳ್ಳೆ ಹುಡುಗ. ಬಂದಿದ್ದೇನಪ್ಪ ನಮ್ಮೂರಿಗೆ. ಹುಲ್ಕಲ್ಲಿಗೆ ಬಂದಿದ್ದ.
ಬೆಂಗಳೂರಿಗೂ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಇಲ್ಲೇನೆಲ್ಲ ನಮ್ಮ ಭಾಷಣ ಎಲ್ಲ ನೀನೇ ಇಲ್ಲೇ ಮಾತಾಡ್ತಾ ಇದ್ದೀರಪ್ಪ, ತಾಯಿ ಮಗ. ಒಳ್ಳೆ ಚಪ್ಪಾಳೆ ಜೋರು. ಅಮ್ಮ ನಿಮಗೆ 105 ವರ್ಷ ಅಮ್ಮ. 75 ವರ್ಷಗಳಿಂದ ನೀವು ಈ ಪ್ರಕೃತಿ ಮತ್ತೆ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಉಳ್ಕಲ್ಲಿಂದ ಕುಡೂರ್ ಮಧ್ಯ, ಉಲ್ಕಲ್ ಊರ್ ಮೊದಲಿಂದ ಕುದುರ್ ತಕ್ಕಲು ನಾನು ನಮ್ಮ ಯಜಮಾನ್ರೇ ಬೆಳೆಸಿದವ್ರು ಮರ. 4 ಕಿಲೋಮೀಟರ್. ಹೌದು ಹೌದು ಸ್ವಾಮಿ. 384 ಆಲದ ಮರ ಹಾಕಿದ್ದೀರಮ್ಮ ನೀವು. ಅಂದ್ರೆ ಎಲ್ಲ ಅರ್ಥ ಮಾಡ್ಕೋಬೇಕಾದ ವಿಷಯ ಅಂದ್ರೆ ಸುಮ್ಮನೆ ನೆಟ್ಬಿಟ್ಟು ಸುಮ್ಮನೆ ಮುಂದಕ್ಕೆ ಹೋಗ್ಬಿಡೋದಲ್ಲ. ಅದಕ್ಕೆ ಪಾಲನೆ ಪೋಷಣೆ ಅಂದ್ರೆ ಪ್ರತಿದಿನ ಅದಕ್ಕೆ ಹೋಗಿ ನೀರು ಹಾಕೋದು, ಅದ್ರ ಸುತ್ತ ಒಂದು ಬೇಲಿ ಹಾಕೋದು, ಮುಳ್ಳಿನ ಬೇಲಿ ಕಟ್ಟೋದು, ಪ್ರಾಣಿಗಳು ಬಂದ್ರೆ ಅದನ್ನ ಓಡಿಸೋದು, ಸಂರಕ್ಷಣೆ ಮಾಡಿಸೋದು. 4 ಕಿಲೋಮೀಟರ್ ನೀರನ್ನ ಒತ್ಕೊಂಡು ಹೋಗಿ ಸ್ವತಃ ಅವರೇ ಹಾಕಿ ಗಂಡ ನೀರು ನೀರ್ ಎಲ್ಲೆಲ್ಲ ಐತಾ ಅಲ್ಲ ಒತ್ತು ಇದು ಮಣ್ಣುಗಡಿಗೆ ಒಳಗೆ. ಈಗ ನಾವು ಇಲ್ಲೇವರೆಗೂ 10 ವರ್ಷದ ತಕಾಲು ಹಾಕಿದೋ, 10 ವರ್ಷದ ತಕಾಲು ಹಾಕಿ 10 ವರ್ಷದ ಮೇಲೆ ಸುಮ್ಮನಾಗ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮರ ಹಾಕದ. ಈಚೆಗೆ 70 ವರ್ಷದ ಮರನೂ ಐತೆ, 50 ವರ್ಷದ ಮರ ಅದೇ, 60 ವರ್ಷದ ಮರ ಅದೇ. ಇಲ್ಲಿ ಅಮ್ಮ ನಿಮಗ್ ಗೊತ್ತಿದೆಯೋ ಇಲ್ವೋ, ನೀವ್ ಆ ಒಂದು ಅಪೇಕ್ಷೆಯಿಂದ ಮರ ನೆಟ್ಟಿಲ್ಲ. ಅದ್ರ ನಿಮಗೊಂದು ಇನ್ಫಾರ್ಮೇಶನ್ ತರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಫ್ರೆಂಡ್ಸ್, ಒಂದು ಮರಕ್ಕೆ ಇವತ್ತು ಇಟ್ ಈಸ್ ಕಾಸ್ಟಿಂಗ್ 1,75,00,000 ಬೆಲೆ ಬಾಳುತ್ತೆ ಒಂದೊಂದು ಮರ. ಇವತ್ತು ಒಂದೊಂದು ಮರ ಅಲ್ಲ, ಈಗ್ಲಾರು ಸ್ವಲ್ಪ ಬಿಸಿಲು ಅದು ಇದು ಅಂತೆಲ್ಲ ಆಗಿದೆ. ಈಗ ಯಾರಿಗೋ ಜ್ಞಾನೋದಯ ಆಯ್ತು ಅಂದ್ರೆ ಓಕೆ. ನಿಮ್ಗೆ 75 ವರ್ಷದಿಂದನೇ ಆ ಥರದೊಂದು ಆಲೋಚನೆ, ಈ ಮರ ನೆಡಬೇಕು ನೀವು ಯಜಮಾನ್ರು ಕೂತು, ಅದ್ ಹೆಂಗಮ್ಮ ಶುರು ಆಯ್ತು ಮಾತುಕತೆ? ಅದನ್ನ ಹೇಳ್ತೀನಿ. ಅದು ಯಾಕೆ ಅಂದ್ರೆ ಗುಬ್ಬಿ ಹೊಸಳ್ಳಿ ತಾಲೂಕ್ನಾಗೆ ಹುಟ್ಟಿ ಬೆಳೆದೆ, ಅಲ್ಲೇ ಚಿಕ್ಕದು ದೊಡ್ಡದಾಗಿ ಬಂದೆ. ಮಾಗಡಿ ತಾಲೂಕಿಗೆ ಬಂದು 25 ವರ್ಷ ಬಾಳಿ ಬದುಕೊಂಡು ಹೋದು. ಇದು ಮಕ್ಕಳ ಚಿಂತೆ ನನಗೆ ಸಂಸಾರದ ಮೇಲೆ ಬಂದ್ಬಿಟ್ನಲ್ಲ, ಮಕ್ಕಳ ಚಿಂತೆ ಮರೆತು ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ಏನ್ ಮಾಡಿರು, ಹಿಂಗೆ ಇದ್ರೆ 25 ವರ್ಷ ಆಯ್ತು ಮಕ್ಕಳ ಭಾಗ್ಯ ಕಾಣಲಿಲ್ಲ ಅಂತ ಯೋಚನೆ ಮಾಡಿ ಚಿಂತೆ ಮಾಡಿ ಮರನಾದ್ರೂ ಹಾಕಿ ಬೆಳೆಸಿ ಅದಾನ ಒಂದು ಪುಣ್ಯ ಪಡಿಯನಂತ ಪತಿದೇವನ ಭಾಗ್ಯ ಸ್ವಾಮಿ. ಅಮ್ಮ ಇವತ್ತು ನೀವು ಬಂದಿರೋದಕ್ಕೆ ಏನೋ ಒಂದು ಸಾರ್ಥಕತೆ ಆಗ್ಲೇಬೇಕು. ನಮ್ಮ ಡ್ರಾಮಾ ಜೂನಿಯರ್ಸ್ ಒಂದು ಸಾರ್ಥಕತೆ ಪಡಿಲೇಬೇಕು. ಹೌದು, ಅದಕ್ಕೋಸ್ಕರನೇ ನೀವಿಲ್ಲಿ ಬಂದ್ರಿ ಅನ್ನೋದಕ್ಕೋಸ್ಕರನೇ ನಿಮ್ಮ ಕೈಯಾರೆ ಮಕ್ಕಳು ನಿಮ್ ಜೊತೆಗೂಡಿ ಎಲ್ಲರೂ ಒಗ್ಗೂಡಿ ಒಂದು ಗಿಡನ ನೆಡಬೇಕು, ಒಂದು ಸಸಿನೇ ನೆಡಬೇಕು. ನೆಟ್ಬಿಡ್ತೀನಿ ಬಂದು ಮಕ್ಕಳು, ನಾವು ಮಕ್ಕಳಿಗೆ ಒಳ್ಳೇದು ಹೇಳ್ಕೊಡ್ತೀನಿ. ಮಕ್ಕಳ ಕೈಲಿ ಗಿಡ ಹಾಕ್ತೀನಿ, ನೀರು ಉಯಿಸ್ತೀನಿ, ನಾನು ಉಯ್ತೀನಿ. ಆ ಮಕ್ಳು ಅದೇ ರೀತಿ ಕಲ್ತ್ಕೊಳ್ಬೇಕಲ್ರ. ಎಸ್, ಕಲ್ತ್ಕೊಂತಾರೆ. ನಿಮ್ಮ ಮುಂದಾಳತ್ವದಲ್ಲಿ ಒಂದು ಸಸಿ ನೆಡಬೇಕು ಅಂತ ನಾ ಕೇಳ್ಕೊಂತ ಇದೀವಮ್ಮ. ದಯಮಾಡಿ ಹೋಗೋಣ ಹಾಕತ್ತೆ. ಬನ್ನಿ ಪ್ಲೀಸ್. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು. ಜಾತಿ ಮತಗಳ ಭೇದವಿಲ್ಲದ ಒಕ್ಕಳಿನ ಆಳದಲ್ಲಿ, ಜಾತಿ ಮತಗಳ ಭೇದವಿಲ್ಲದ ಒಕ್ಕಳಿನ ಆಳದಲ್ಲಿ ತಾನೇ ತಾನಾಗಿ ಚಿಮ್ಮುತ್ತಿದೆ ಆ ಹಾಡು. ನಾಡು ಬೆಳೆಸಿ ತಿಮ್ಮಕ್ಕನಿಗೆ. ರೈಟ್ ಜಡ್ಜಸ್, ನನ್ನ ಕರ್ತವ್ಯದ ಸಮಯ ಮೇಷ್ಟು ನಾನು ಕೇಳಲೇಬೇಕು. ಹೆಂಗಿತ್ತು ಆಕ್ಟು? ಯಾರ ಸ್ಪೆಷಲ್ ಝೋನ್ಗೆ ಹೋಗ್ತಿದಾರಾ? ಅಮೋಘ ಗ್ಯಾಲರಿಗೆ ಹೋಗಿ. ಓಕೆ ಸೂರಜ್, ಯು ಆರ್ ಅ ಗುಡ್ ಆಕ್ಟರ್. ಆದರೆ ಇನ್ನು ಸ್ವಲ್ಪ ಪರಿಶ್ರಮ ಬೇಕು ನಿನಗೆ. ಹಾಗಾಗಿ ನಿನ್ನ ಇದನ್ನ ವಿಥೆಲ್ಡ್ ಮಾಡಿದ್ದೀವಿ. ಇನ್ನೂ ನಾವು ಯಾವುದೋ ತೀರ್ಮಾನಕ್ಕೆ ಬಂದಿಲ್ಲ. ಅಲ್ಲಿ ಕೂತ್ಕೊಂಡು ಮನನ ಮಾಡ್ಕೊ, ಏನು ತಪ್ಪು ಮಾಡಿದೆ ಅದನ್ನೆಲ್ಲ. ಓಕೆ. ಸೊ ವೀಕ್ಷಕರೇ, ಅಮೋಘ ಗ್ಯಾಲರಿಗೆ ಹೋಗ್ತಿದ್ದಾಳೆ. ಸೂರಜ್ ರಿಸಲ್ಟ್ ನ ವಿಥೆಲ್ಡ್ ಮಾಡಿದ್ದಾರೆ ನಮ್ಮ ಜಡ್ಜಸ್. ಕೊನೆನಲ್ಲಿ ಇದೇನು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಬನ್ನಿ, ಓಡಿ ಜೋರ ಗ್ಯಾಲರಿ ಕಡೆಗೆ. ಈಗ ನಮ್ಮ ಮುಂದಿನ ಪರ್ಫಾರ್ಮೆನ್ಸ್ ಹೋಗೋಣ. ನಮ್ಮ ಡ್ರಾಮಾ ಜೂನಿಯರ್ಸ್ ಮಕ್ಕಳ ಆಕ್ಟಿಂಗ್ ಕೆಪಾಸಿಟಿ ನೋಡಿ ಇಡೀ ಕರ್ನಾಟಕ ಏನು ಆಲ್ ಓವರ್ ದ ವರ್ಲ್ಡ್ ಫಿದಾ ಆಗಿ ಜನ ಇವರೆಲ್ಲ ಯಾವ ಆಕ್ಟಿಂಗ್ ಸ್ಕೂಲಿಂದ ಬಂದ್ರಪ್ಪ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಡ್ರಾಮಾ ಜೂನಿಯರ್ಸ್ ಅಲ್ಲಿರೋ ಎಲ್ಲರೂ, ಇನ್ಕ್ಲೂಡಿಂಗ್ ಮಾಸ್ಟರ್ ಆನಂದ್, ಮಾಸ್ಟರ್ CSP, ಬೇಬಿ ಲಕ್ಷ್ಮಿ ಅವರು, ಚಿನಾರಿ ಮುತ್ತ, ಈ ಎಲ್ಲರನ್ನು ಟ್ರೈನ್ ಮಾಡಿರೋ ಅಂತ ಒಂದು ಸ್ಪೆಷಲ್ ಆಕ್ಟಿಂಗ್ ಸ್ಕೂಲ್ ಯಾವ್ದಪ್ಪ ಅಂದ್ರೆ
ಸೋಯ್ ಠಪಕ್ ಆಕ್ಟಿಂಗ್ ಸ್ಕೂಲು. ಡೌಟಾ? ಈಗಲೇ ಬರ್ತಾ ಇದೆ, ನೋಡ್ತಾ ಇರಿ, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಲೆಟ್ಸ್ ವೆಲ್ಕಮ್ ತುಷಾರ್ ಹಾಗೂ ಲಲಲಲಲಲವತಿ. ನನ್ನ ಎಂಟ್ರಿಗೆ ಸಾಂಗ್ ಯಾಕ್ರ ಬರ್ತಾ ಇಲ್ಲ? ನನ್ನ ಎಂಟ್ರಿಗೆ ಜಡ್ಜಸ್ ಅದ್ರೋಗ್ಬೇಕು, ಆಡಿಯನ್ಸ್ ಬೆದ್ರೋಗ್ಬೇಕು, ನನ್ನ ಚಡ್ಡಿ ಉದ್ರೋಗ್ಬೇಕು. ಅಲ್ಲಲ್ಲ, ಈ ಟೇಬಲ್ ಮುರಿದೋಗ್ಬೇಕು, ಇಡೀ ಕರ್ನಾಟಕ ನಡ್ಗೋಗ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಟೆಕ್ನಿಕಲ್ ಟೀಮ್ ಎಲ್ಲ ಹಾಳು ಮಾಡ್ಬಿಡ್ತಾರೆ. ಸರಿಯಾದ ಹಾಡಾಕ್ರು ಅಣ್ಣಂಗೆ ಐ ಲಕಡಿ ಪಗಡಿ ತುಂಬಾ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ. ಯಾಕ್ರೋ ನಿಮಗೆ ಮೇಲೆ ದ್ವೇಷ ಕೋಪ ಇದ್ರೆ ಎಡೆಟ್ ಓಡ್ಬಿಡ್ರು. ಬಿಲ್ಡಪ್ ತಗೊಳ್ಳೋ ಟೈಮಲ್ಲಿ ಮರ್ಯಾದೆ ತೆಗಿತೀರಲ್ಲ. ಕರೆಕ್ಟ್ ಆಗಿ ಸಂಘ ಸೈರ ಅಮೆರಿಕಾ ಪಾಲಾದೆ ಅಮ್ಮ ನಾ ಸೇಲಾದೆ ಅಮೆರಿಕಾ ಪಾಲಾದೆ ಅಮೆರಿಕಾ ಇರುವ ಟೈಟಾನಿಕ ಗೆಲ್ಲುವೆ ಎಲ್ಲ ಲೋಕ ಐ ಆಮ್ ಸನ್ ಆಫ್ ಕರ್ನಾಟಕ. ಹಂಗೆ ನಾವು ಅಮೆರಿಕದಲ್ಲೆಲ್ಲ ಫೇಮಸ್ಸು. ನಾನು ಯಾರಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಸ್ವೀಟ್ ಆಕ್ಟಿಂಗ್ ಸ್ಕೂಲ್ ಟೀಚರು. ಅದು ಹೀರೋಯಿನ್ಗಳಿಗೆ ಮಾತ್ರ. ಹಲೋ, ಜಾಸ್ತಿ ನೂಲಿ ಬೇಡಮ್ಮ, ಆಮೇಲೆ ಸ್ಪೆಷಲ್ ಝೋನ್ಗೆ ಹಾಕ್ಬಿಟ್ಟರು. ಸೇಮ್ ಟು ಯು. ಆಕ್ಟಿಂಗ್ ಸ್ಕೂಲ್ ಇದೆನಾ? ಹಲೋ, ಇದೇನ್ ತಮಿಳಲ್ಲಿ ಬರ್ತಿದ್ಯಾ ಅಥವಾ ನಿಮ್ಗೆ ಕನ್ನಡ ಓದಕ್ ಬರಲ್ವಾ? ಇದೇ ಸ್ವೀಟ್ ಟಪಕ್ ಆಕ್ಟಿಂಗ್ ಸ್ಕೂಲ್. ಏನಾಗ್ಬೇಕಾಗಿತ್ತು? ನಾನು ಅಡ್ಮಿಷನ್ ಆಗ್ಬೇಕಿತ್ತು. ನಾನು ಹೀರೋಯಿನ್ ಆಗಕ್ ಬಂದಿದ್ದೀನಿ ಸರ್. ನೀನು ಹೀರೋಯಿನ್ ಆಗದ? ಹೀರೋಯಿನ್ ಆಗೋದಾದ್ರೆ 2 ಅಡಿ ಉದ್ದಾಗು. ಹುಷಾರ್, ನಾನ್ ಹೈಟ್ ಬಗ್ಗೆ ಇನ್ನೊಂದು ಮಾತಾಡ್ದೆ ಆಡತನ ಮನೆನ ಸ್ಲೀಪರ್ ಸೈಜ್ ಇದ್ಯಾ, ನನ್ ಬಗ್ಗೆನೇ ಮಾತಾಡ್ತೀಯಾ? ಹೌದು, ಇಷ್ಟೆಲ್ಲ ಬಿಲ್ಡಪ್ ತಗೋತಿಯಲ್ಲ, ಯಾವ್ದಾದ್ರು ಹೀರೋಯಿನು ಈ ಸ್ಕೂಲಿಂದ ಹೋಗಿ ಹಿಟ್ ಆಗಿದ್ದಾಳ? ನಮ್ಮ ಆಕ್ಟಿಂಗ್ ಸ್ಕೂಲ್ ನಿಂದ ಎಷ್ಟು ದೊಡ್ಡ ಹೀರೋಯಿನ್ಗಳು ಇಂಡಸ್ಟ್ರಿಗೆ ಬಂದಿದ್ದಾರೆ. ಎಷ್ಟೋ ದೊಡ್ಡ ಹೀರೋಯಿನ್ಗಳಂತೀರಾ? 4-5 ಭಾಷೆಗಳಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದು ಕೊನೆಗೆ ನಮ್ ಶೋಗೆ ಜಡ್ಜ್ ಆಗಿ ಬಂದಿದ್ದಾರೆ. ಆಕ್ಟಿಂಗ್ ಸ್ಕೂಲ್ ನಾನು ಇಡೀ ಇಂಡಸ್ಟ್ರಿ ನನ್ನ ಹೆಸರು ಕೇಳಿದ್ರೆ ಗಟ 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 ಕರೆದ್ರ ಗಡಗಡ ಅಂತ ನಡುಗುತ್ತೆ. ಹೌದಾ? ನಿಮ್ಮ ಹೆಸರು? ನನ್ನ ಹೆಸರು ಕೂತಿ. ಡೋಂಟ್ ಲಾಫ್. ಐ ಮೀನ್ ಕೋಟ್ಯಾಧೀಶ ತಿಪ್ಪೇಶ ಅಂತ. ಜನ ಪ್ರೀತಿಯಿಂದ ಕೋಟ್ಯಾಧೀಶನಿಂದ ಕೋ ತೆಗೆದು ತಿಪ್ಪೇಶನಿಂದ ತೀ ತೆಗೆದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೋತಿ ಅಂತ ಕರೀತಾರೆ. ಜನ ನಿನ್ ಹಾಡದ್ ನೋಡಿ ಆಯ್ಸ್ಲಿಟ್ಟಿದ್ದಾಳ ಅಥವಾ ಕೋತಿ ಅಂತ ಇಟ್ಮೇ ನಿನ್ ಕೋತಿ ತಡ ಆಡಕ್ ಶುರು ಮಾಡಿದ್ಯಾ? ಏಯ್, ಏನ್ ತಿಂಡಲ್ಲ? ಏಯ್ ಬೇಬಿ ಇಡ್ಲಿ, ಹೀರೋಯಿನ್ ಆಗ್ಬೇಕೋ ಬೇಡವಾ ನೀನು? ಅಯ್ಯೋ, ಆಗ್ಬೇಕು ಸಾಲ್ ಆಗ್ಬೇಕು. ಹೀರೋಯಿನ್ ಆಗ್ಬೇಕಂದ್ರೆ ಐ ಲಕಡಿ ಪಕಡಿ ಜುಮ್ಮ ಹೀರೋ ಜೊತೆ ಪೊಲೈಟ್ ಆಗಿ ಮಾತಾಡ್ಬೇಕು. ಆಮೇಲೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಮಾಡಕ್ ಬರುತ್ತೆ? ಸಖತ್ತಾಗಿ ಬರುತ್ತೆ. ಯಾಕೆ ಡ್ಯಾನ್ಸ್ ನಮ್ಮ ಎಪಿಸೋಡ್ ಅಲ್ಲಿ ನೋಡಿಲ್ವಾ ಹೆಂಗೆ ಎಷ್ಟೇನ ಚೆಚ್ಚಿ ಬಿಸಾಗ್ಲಿ ಅಂತ? ಸರಿ, ಈಗ ನಾನೇ ಹೀರೋ ಅನ್ಕೋ, ಇಲ್ಲಿ ಒಂದ್ ಡ್ಯಾನ್ಸ್ ಮಾಡಿ ತೋರ್ಸು.
ಕನ್ನಡಿಲಿ ಯಾವತ್ತಾದ್ರೂ ನಿನ್ ಮುಖ ನೋಡ್ಕೊಂಡಿದ್ಯಾ? ನನ್ನ ಮುಖನ ಕನ್ನಡಿಲೇನೋ ಟಿವಿನಲ್ಲಿ ನೋಡ್ಕೊಂಡಿದ್ದೀನಲ್ಲ. ಟಿವಿಯಲ್ಲಿ ಬಂದಿದ್ದ ಯಾವ ಚಾನಲ್ ಸಾಲಿ ಆಫ್ ಹೋಗ್ಲಮ್ಮ? ಅದು ಯಾವ ಚಾನಲ್ ಅನ್ನೋ ಗೊತ್ತಿಲ್ಲ ಮೇಡಮ್. ಒಟ್ನಲ್ಲಿ ಟಿವಿ ಆಫ್ ಆಗಿದ ತಕ್ಷಣ ನನ್ನ ಮುಖನೇ ಕಾಣೋದು. ಮೇಡಮ್ ಡ್ಯಾನ್ಸ್ ಮಾಡಕ್ ರೆಡಿನಾ? ರೆಡಿ ಸರ್. ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಐ ಆಮ್ ಕಮಿಂಗ್ ಡಾರ್ಲಿಂಗ್. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಸರ್ ಕೈ ಬಿಡಿ ಸರ್. ಸರ್ ಕೈ ಬಿಡಿ ಸರ್. ಈಗ ಆಕ್ಟಿಂಗ್ ಹೇಳ್ಕೊಡಿ ಸರ್. ಆಕ್ಟಿಂಗಾ? ಈಗ ನಿನಗೊಂದು ಸೂಪರ್ ಆಗಿರೋ ಡೈಲಾಗ್ ಹೇಳ್ಕೊಡ್ತೀನಿ. ಅದನ್ನ ಬೇರೆ ಬೇರೆ ಸ್ಟೈಲಲ್ಲಿ ಬೇರೆ ಬೇರೆ ಫೀಲಲ್ಲಿ ಹೇಳಬೇಕು. ಡೈಲಾಗ್ ಹೇಳಕ್ ರೆಡಿನಾ ಲೇಡಿ? ಈ ಲೇಡಿ ಯಾವಾಗಲೂ ಲೇಡಿ ಸರ್. ನಮ್ಮಪ್ಪ ನೋಡಕ್ 6 ಅಡಿ, ಅವ್ರ ಚಡ್ಡಿ 3 ಅಡಿ, 2 ಸೇರಿ 9 ಅಡಿ, ಕಿರ್ರಿಕ್ ಮಾಡಿದ್ರೆ ಕಲ್ಲಡಿ. ಇದನ್ನ ಫುಲ್ ಕಾಮಿಡಿಯಲ್ಲಿ ಹೇಳು. ನಮ್ಮಪ್ಪ ನೋಡಕ್ 6 ಅಡಿ, ಅವ್ರ ಚಡ್ಡಿ 3 ಅಡಿ, 2 ಸೇರಿ 9 ಅಡಿ, ಕಿರಿಕ್ ಮಾಡಿದ್ರೆ ಕಲ್ಲಡಿ. ಸೂಪರ್ 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 ಸೂಪರ್. ಈಗ ಇದನ್ನೇ ಸೀರಿಯಲ್ ಅಲ್ಲಿ ಹೆಂಗ್ ಮಾಡ್ತಾರೆ ಮಾಡು. ಅಯ್ಯೋ ಬಿಡಿ ಸರ್, ಸೀರಿಯಲ್ ಸ್ಟೈಲಲ್ಲಿ ಹೇಳಕ್ಕೆ ನಾನು ತುಂಬಾ ಫೇಮಸ್. ಹೇಳ್ತೀನಿ ಕೇಳಿ ಸರ್. ನಮ್ಮಪ್ಪ ನೋಡಕ್ಕೆ ಹಾಲಡಿ ಹಾಲಡಿ ಹಾಲಡಿ, ಅವ್ರ ಚಟ್ಟಿ 3 ಅಡಿ 3 ಅಡಿ 3 ಅಡಿ, 2 ಸೇರಿ 9 ಅಡಿ 9 ಅಡಿ 9 ಅಡಿ, ಕಿಲಿಕ್ ಮಾಡಿದ್ರೆ ಕಲ್ಲಡಿ ಕಲ್ಲಡಿ ಕಲ್ಲಡಿ. ನೀನ್ ಈ ತರ ಮಾಡಿದ್ರೆ ಆಮೇಲೆ ಜಡ್ಜಸ್ ಆಕ್ಟ್ ಅಲ್ಲಿ ವೆಯ್ಟ್ ಇಲ್ಲ, ವೆಯ್ಟ್ ಇರೋದೇನಾದ್ರೂ ಕೊಡಿ ಅಂತ. ಏನ್ ಮಾಡೋದು? ಒಳಿತು ಒಂದ್ ಐಡಿಯಾ. ಐ ಲಕಡಿ ಪಕಡಿ ಜುಮ್ಮ. ಇನ್ನೊಂದ್ಸರಿ ಬಿಡಮ್ಮ. ನಮ್ಮಪ್ಪ ನೋಡೋದಿಕ್ಕೆ ಆಲ್ರೆಡಿ ಚಟ್ಟಿ 3 ಅಡಿ. ಇಲ್ಲಿ ಇನ್ನೂ ಅದು ಬರ್ತಾನೆ ಇಲ್ವಲ್ಲ? ಇನ್ನೊಂದ್ಸರಿ ಬಿಡಮ್ಮ. ನಮ್ಮಪ್ಪ ನೋಡೋದಿಕ್ಕೆ ಆಲ್ರೆಡಿ ಚಟ್ಟಿ 3 ಅಡಿ, 2 ಸಲ 9 ಅಡಿ, ಕಿಲಿಕ್ ಮಾಡ್ತು ಕಲ್ಲೋಡಿ. ಸೂಪರ್ 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 ಸೂಪರ್. ಅಯ್ಯೋ ಮೊದ್ಲು ಬಾಲ ಅನ್ಯಾಸ, ಆಮೇಲೆ ನಿನಗಿದೆ. ಅಯ್ಯೋ ಅದು ಬಾಲ ಅಲ್ಲಮ್ಮ, ಬಾರ. ಅಯ್ಯೋ ಯಾವ್ದಾದ್ರು ಒಂದ್ ಬಾಲ, ಮೊದ್ಲು ತೆಗಿ ನಿನ್ ಬಾಲ. ಓಕೆ ಓಕೆ ಓಕೆ. ವೇಟ್ ಇಡ ಹ್ಯಾಕ್ ಕೊಡು ಅಂದ್ರೆ ವೇಟ್ ಜಾಸ್ತಿ ಮಾಡ್ತೀಯ. ಅಯ್ಯಪ್ಪ ಆನಂದಣ್ಣ ಕಾಪಾಡಣ್ಣ. ಆನಂದಣ್ಣ ನಿಮ್ಗೆ ಗೊತ್ತು? ಅವರು ಮೊದಲು ಸ್ವೀಟ್ ಟಪಕ್ ಆಕ್ಟಿಂಗ್ ಸ್ಕೂಲ್ಗೆ ಸೇರ್ಕೊಂಡಿದ್ದು. ಅವರು ನಮ್ ಸ್ಟೂಡೆಂಟ್. ಇದು ಇಲ್ಲ ಮಾತಾಡ್ತಿದ್ದೆ. ಯು ಆರ್ ರೈಟ್. ಅವರು ಹೀರೋಯಿನ್ ಆಗೋಕೆ ಬಂದಿದ್ದು, ಅದು ಯಾವುದು ವರ್ಕೌಟ್ ಆಗಿಲ್ಲ ಅಂತ ಕಾಮಿಡಿಯನ್ ಆಗಿದ್ದು. ನಿಮಗಿಂತ ಸ್ಟೂಡೆಂಟ್ ಸಿಕ್ಕ ಮೇಲೆ ನಿಮ್ಗೆ ಅವಳಿಂದ ಒಳ್ಳೆ ಸನ್ಮಾನ ಆಗ್ಲೇಬೇಕು. ಬನ್ನಿ ಸರ್. ಬರ್ತೀನಿ ಬರ್ತೀನಿ ಬರ್ತೀನಿ. ಕೂತ್ಕೊಳ್ತೀನಿ. ಏನ ಸನ್ಮಾನ? ಅಯ್ಯೋ ಇದೆಲ್ಲ ಯಾಕೆ? ಇದು ದೊಡ್ಡ ಸನ್ಮಾನ, ನೀವು ಬಾಲ ತಡಿಯಕ್ ಆಗಲ್ವಲ್ಲ ಅದಕ್ಕೆ. ಓ ಸನ್ಮಾನ ಜೋರಾಗಿದೆ ಅನ್ಸುತ್ತೆ. ಆಗ್ಲಿ ಆಗ್ಲಿ. ಆನಂದಣ್ಣ ಬನ್ನಿ. ಆನಂದಣ್ಣ ಇವ್ಳಿಗೆ ಸನ್ಮಾನ ಮಾಡೋಣ ಬನ್ನಿ. ಇದು ಆಕ್ಟಿಂಗ್ ಕ್ಲಾಸ್. ಆಕ್ಟಿಂಗ್ ಕ್ಲಾಸ್ ಏನು ಅಂತ ಡ್ರಾಮಾ ಜೂನಿಯರ್ಸ್ ಬಂದು ನೋಡು, ಗೊತ್ತಾಗುತ್ತೆ. ಆನಂದಣ್ಣ ನೀವು ಸ್ಟೂಡೆಂಟ್. ಅಯ್ಯಪ್ಪ ಲಕ್ಷ್ಮಿ ಅಮ್ಮ ನೀನ್ ಕರ್ತಿದ್ದಕ್ಕೆ ಚಾನ್ಸ್ ಆಗ್ಬಂದ. ಆನಂದಣ್ಣ ಏನ್ ನೋಡ್ತಾ ಇದ್ದೀರಾ? ನನಗೆ ಬಡಿದೆ ಬಡಿದೆ ಚಚ್ಚಿ. ಹೌದಾ? ಹಂಗೆ ಅಂತ ಲೇವತಿ 2 ಅಡಿ, ತುಷಾರ್ 4 ಅಡಿ, 2 ಸೇರಿ 6 ಅಡಿ. ಕಮ ಕಿಮಿ ಕಂದೆ ಎಲ್ರು ಚಪಾರೆ ಹೊಡಿ.
ಗೆಳೆಯ ಎಸ್. ಈ ಹೀರೋಯಿನ್ ಬಗ್ಗೆ ಏನ್ ಹೇಳ್ತೀಯಪ್ಪ? ಸೂಪರ್. ಫಸ್ಟ್ ತುಷಾರ್ ಹೇಳ್ಬಿಡೋಣ. ಓಕೆ, ಸೂಪರ್ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು ಸರ್. ಸೂಪರ್ ಸಕ್ಕದಾಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ಸರ್. ಆ ಹೊಟ್ಟೆ ಗಿಟ್ಟೆ ಇಟ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಅಷ್ಟಾದ್ರೂ ಕೂಡ ನಿಂದೊಂದು ಅವನಲ್ಲಿ ಒಂದು ಬ್ರಿಸ್ಕ್ನೆಸ್ ಇದೆ. ಕೊಟ್ಟಿರೋ ಕ್ಯಾರೆಕ್ಟರ್ ಯಾಕಂದ್ರೆ ಅದನ್ನ ಬೇರೆ ತರ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ, ಒಂದೇ ತರ ಮಾಡ್ಬೇಕು ಅನ್ನೋ ಅಗತ್ಯ ಇಲ್ಲ. ಇದು ಬಹಳ ಒಳ್ಳೆ ಉದಾಹರಣೆ ನಮ್ಮ ಮಕ್ಕಳಿಗೆ, ಬಾಕಿ ಮಕ್ಕಳಿಗೆ. ಎಲ್ಲರೂ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಕೆಲವು ಕ್ಯಾರೆಕ್ಟರ್ಸ್ನ ಹೀಗೂ ಮಾಡ್ಬೋದು, ಹೀಗೂ ಸಾಧ್ಯತೆ ಇದೆ ಅನ್ನೋದನ್ನ ತುಷಾರ್ ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀನಿ. ವೆರಿ ಗುಡ್. ಥ್ಯಾಂಕ್ ಯು ಸರ್. ರೇವತಿ, ನೀನು ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ದಿನ ವಾರದಿಂದ ವಾರಕ್ಕೆ ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆದ್ರೆ ಇವತ್ತು ಒಂದೇನು ಗೊತ್ತಾ, ನೀನು ಆಕ್ಟಿಂಗ್ ಮಾಡ್ತಿದ್ಯಾ, ಡೈಲಾಗ್ ಹೇಳ್ತಾ ಇದೆಯಾ, ಎಲ್ಲ ಡೈಲಾಗ್ ಪಕ್ಕ ಹೇಳ್ತಾ ಇದೆಯಾ, ಯಾವುದನ್ನು ಮರೀತಿಲ್ಲ. ಆ ಡೈಲಾಗ್ ಜೊತೆ ಅಂದ್ರೆ ಬರೀ ಮಾತಿನ ಜೊತೆ ಸ್ವಲ್ಪ ಎಕ್ಸ್ಪ್ರೆಷನ್ ಸೇರಿಸ್ಕೊಬಿಟ್ಟ. ಇವತ್ತಿನ ಪರ್ಫಾರ್ಮೆನ್ಸ್ ಆಕ್ಟ್ ಕೂಡ ಚೆನ್ನಾಗಿತ್ತು, ಡೈಲಾಗ್ಸ್ ಕೂಡ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ವೆರಿ ಗುಡ್. ಅಲ್ಲ, ಆ ಸ್ಕೂಲ್ ಸ್ಟೂಡೆಂಟ್ ಆಗಿ ನಾನು ಏನು ಹೇಳಕ್ಕಾಗತ್ತೆ ಅಲ್ವಾ? ಅಲ್ವಾ? ನಾನು ಅಲ್ಲಿ ಕಲ್ತೆ ಬಂದಿರೋದು. ನಮ್ಮ ಮಾಸ್ಟರ್ ಅವರು, ಆ ಮೇಸ್ಟ್ರು, ಈ ಮೇಡಮು ಇಷ್ಟು ದಿವಸ ಮಾಡಿದ್ದು ಎಲ್ಲ ಸೇರಿಸಿ ಇವತ್ತು ಹೈಲೈಟ್ ಮಾಡಿಬಿಟ್ಟಿದ್ದಾಳೆ ಲೇವತಿ. ಫಾಸ್ಟು, ಏನು ವೇಸ್ಟ್ ಇಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾಳೆ. ಮೆತ್ತಗೆ ಸೀಸನ್ ಆಗ್ತಾ ಬರ್ತಾ ಇದ್ದಾಳೆ. ಅವಳ ಕೌಂಟರ್ ರಿಯಾಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಸಕ್ಕತ್ತಾಗಿ ಕೌಂಟರ್ ಹೊಡೆದ್ಲು. ಸಖತ್ತಾಗಿ ಅವಳು ಲೈಟ್ ಏನಾ ಅನ್ನೋದು, ಅವ್ನ ಮೂತಿ ತೋರಿಸೋದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ವೆರಿ ಗುಡ್ ರೇವತಿ. ತುಷಾರ್ ಯಾವ ಕ್ಯಾರೆಕ್ಟರ್ ಕೊಟ್ಟರು ಚಿಂದಿ ಚೆನ್ನಾಗಿ ಮಾಡ್ಬಿಡ್ತಾನೆ. ಈಸ್ ವೆರಿ ಟ್ಯಾಲೆಂಟೆಡ್. ಅವನು ತೀರ್ಮಾನ ಮಾಡ್ಕೊಂಡ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಇದೇ ಮಾಡ್ತೀನಿ, ಕರೆಕ್ಟಾಗಿ ಮಾಡ್ತೀನಿ ಅಂತ. ವೆರಿ ಗುಡ್ ತುಷಾರ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಷ್ಟ್ರೇ, ಟೋಟಲಿ ಡಿಲೈಟ್ಫುಲ್ ಆಗಿತ್ತಪ್ಪ. Fantastic. ಡಿಲೈಟ್ಫುಲ್. ಇಬ್ರು ಅದು ಮಾಡ್ತಾ ಇದ್ರೆ ಒಂದು ಸೊಗಸಾದ, ನಾನು ಅನೇಕ ಸಾರಿ ಚಪ್ಪಾಳೆ ತಟ್ಬಿಟ್ಟೆ, ಅಷ್ಟು ಚೆನ್ನಾಗಿ ಮಾಡಿದ್ರು ಇಬ್ರು. ಅವನಂತೂ ಅವನು ಈ ಬಾಡಿ ಲ್ಯಾಂಗ್ವೇಜ್, ಅವನ ಆ್ಯಕ್ಟಿಂಗ್ಗಿಂತ ಬಾಡಿ ಲ್ಯಾಂಗ್ವೇಜ್ ಒಂದು ಸ್ಟೆಪ್ ಮೇಲಿದೆ ಒಂದು ತುಷಾರ್ದು. ಅವನು ನಾಟ್ಯ ಮಾಡೋದ್ರಿಂದ ಇರ್ಬೋದು, ಆ ನಾಟ್ಯದಿಂದಾಗಿ ಅವನಿಗೆ ಬಾಡಿ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿದೆ. ಆ ಕಾಮಿಡಿನ ಎಕ್ಸಾಜರೇಟ್ ಮಾಡ್ತಾನೆ, ಅಭಿನಯ ಮಾಡ್ತಾನೆ. ಆದರೆ ವಾಯ್ಸ್ ಇನ್ನು ಸ್ವಲ್ಪ ಸುಧಾರಿಸ್ಬೇಕು. ಲೇವತಿ, ನಾನು ನಿನ್ನ ಫ್ಯಾನ್ ಆಗ್ಬಿಟ್ಟೆ. ಇವಾಗ ನಾನು ಇಬ್ಬರ ಚಿತ್ರಾಲಯ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದೆ, ಇವತ್ತಿಂದ ಲೇವತಿ ಇವರ ಅಧ್ಯಕ್ಷ ನಾನು. ಘೋಷಣೆ ಇದು ಮೇಟ್ರ್ ಕಡೆಯಿಂದ. ಫಸ್ಟ್ ಕ್ಲಾಸ್ ಆಗಿ ಮಾಡಿದೆ. ಅಲ್ಲ, ಅವಳು ಮುಖ ಚಿಕ್ಕದಾಗೋಯ್ತು, ಅವಳಿಗೆ ಸಮಾಧಾನ ಮಾಡಿ. ಇಲ್ಲ, ನಿನಗೂ ಅಧ್ಯಕ್ಷ, ಇವ್ರಿಗೂ ಅಧ್ಯಕ್ಷ. ಇಬ್ರು ಸಂಘ ಇವಾಗ ಒಂದೇ, ಇಬ್ರು ಸಂಘ ಟೈಅಪ್ ಆಗಿದೆ. ಇಬ್ರು ಸಂಘಕ್ಕೂ ಅಧ್ಯಕ್ಷ. ಇವತ್ತು ಅದ್ಭುತವಾಗಿ ಮಾಡಿದೆ. ನಿನ್ನ ವಾಯ್ಸ್ ಕಂಟ್ರೋಲಲ್ಲಿತ್ತು, ಸ್ಪಷ್ಟತೆ ಇತ್ತು. ಎಕ್ಸೆಪ್ಟ್ ಲಾ ಬಿಡು, ಅದಿರೋದೇ ನಿನ್ನ ಪ್ಲಸ್ ಪಾಯಿಂಟು, ನಿನ್ನ ಲಾ ಇರೋದು. ಈಗ ನಿನ್ನ ಪ್ರೇಮದ ಕಥೆ ನಿರ್ದೇಶಕರ ಹತ್ರ ಬರ್ತಾ ಇದೀನಿ. ಅದ್ಭುತವಾಗಿತ್ತು. ನಮ್ಮೂರಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ರಾಯಲ್ ಪ್ಯಾಲೇಸ್ ಸ್ಕೂಲ್ ಅಂತ. ಅಲ್ಲೊಂದು ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಇವರೇ ಟೀಚರ್ ಆಗಿ ಬರಬೇಕು, ಅವರೇ ಮೊದಲ ಟಾಪ್ ಹೀರೋಯಿನ್ ಆಗಿ ಅದನ್ನ ಓಪನಿಂಗ್ ಸೆರೆಮನಿಗೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟು ಅದ್ಭುತವಾಗಿತ್ತು. ಸೂಪರ್. ಇದು ಜಡ್ಜಸ್, ಇದು ಕರ್ತವ್ಯದ ಸಮಯ. ನಾನೇನ್ ಮಾಡ್ಲಿ? ನನಗೆ ಇಷ್ಟನೇ ಆಗಿಲ್ಲ. ಇಷ್ಟ ಆಗ್ಲಿಲ್ವಾ? ಚೆನ್ನಾಗೇ ಮಾಡಿ. ಸಾರಿನಪ್ಪ, ಸೀರಿಯಸ್ ಆಗಿ ಕೇಳ್ತೀನಿ. ಈಗ ಸ್ಪೆಷಲ್ ಝೋನ್ ಕಳ್ಸ್ಬಿಡೋಣ ಇಬ್ಬರನ್ನು. ಇವತ್ತು ಯಾರು ಹೋಗ್ತಾ ಇಲ್ವಲ್ಲ, ಈಗ ಏನ್ ಮಾಡೋಣ ನಾವು? ರೇವತಿನ ಕಳ್ಸೋಣ ಅಂತ ಎಷ್ಟು ಹೇಳಿದ್ರು ಲೇ ಬರ್ತಾ ಇಲ್ಲ, ಅವಳಿಗೆ ರೇ ಬರ್ತಾ ಇಲ್ಲ. ಒಂಚೂರು ಹೋಗಿ ಕ್ಲಾಸ್ ತಗೊಂಡ್ ಬಾ. ಎಲ್ಲರೂ ಹೋಗಿದ್ದಾರಲ್ವಾ? ಹೋಗ್ತೀಯಾ? ಹೋಗು, ಜನಗಳ ಹತ್ರ ಓಟ್ ಕೇಳು. ಇಲ್ಲಮ್ಮ, ಅಧ್ಯಕ್ಷ ಇಲ್ಲಿದ್ದೀನಿ, ಅವಮಾನ ಆಗುತ್ತೆ ನನಗೆ, ಹಾಗಾಗಿ ಬೇಡ ಅಂತ. ಹೋಗ್ಲಿ ಬಿಡು, ಹೋಗಿ ಗ್ಯಾಲರಿಗೆ ಹೋಗಿ. ಓಕೆ, ಓ ಮೈ ಗಾಡ್. ನೋಡ್ರಿ, ಈ ತರ ನೋಡ್ತಾ ಇದ್ರೆ ಟೈಮ್ ಹ್ಯಾಕ್ ಪಾಸ್ ಆಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಆದರೂ ಮತ್ತೆ ನಾಳೆ 1.5 ಅವರ್ ಮುಂಚೆ ಬರ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇವತ್ತು ನಿಮ್ಮಿಂದ ಪರ್ಮಿಷನ್ ಕೇಳ್ತಾ ಇದೀವಿ ಹೊರಡೋದಕ್ಕೆ. ಸೊ ಇದೇ ಮೋಜು ಮಸ್ತಿ ಎಲ್ಲ ನಾಳೆ ಮುಂದುವರಿಯುತ್ತೆ. ಇದೇ ಪುಟಾಣಿಗಳು ಇರ್ತಾರೆ, ನಮ್ಮ ನಿರ್ದೇಶಕರು ಇರ್ತಾರೆ, ನಮ್ಮ ತ್ರಿವಳಿ ರತ್ನಗಳು, ಪ್ಯಾರೆಂಟ್ಸ್ ಎಲ್ಲರೂ ಇರ್ತಾರೆ. ಬರೋದಕ್ಕೆ ನೀವು ಮರಿಬೇಡಿ. ಇದು ಡ್ರಾಮಾ ಜೂನಿಯರ್ಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಹಾರ್ಲಿಕ್ಸ್, ಸುದರ್ಶನ್ ಜುವೆಲರ್ಸ್, ಲೂನಾಸ್ ವಾಕ್ಮೇಟ್ ವಾಕ್ ವಿತ್ ಕಂಫರ್ಟ್, ಲಯನ್ ಕಾಶ್ಮೀರ್ ಹನಿ, ಮಾರ್ಗದರ್ಶಿ ಚಿಟ್ ಫಂಡ್ಸ್, ಏರ್ಟೆಲ್, ಶಕುಂತಲಾ ಹೇರ್ ಆಯಿಲ್, GRB ತುಪ್ಪ, ಮ್ಯಾಜಿಕ್ ಬ್ರಿಕ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಸೋಪ್ಸ್, ಪೇಂಟ್ ಪಾರ್ಟ್ನರ್ಸ್ ವಿಶ್ವವಾಣಿ ಕನ್ನಡ ದಿನಪತ್ರಿಕೆ. ಗುಡ್ ನೈಟ್, ಸಿ ಯು ಟುಮಾರೋ.